ಮಿಣಿಜಗಿ ಗ್ರಾಮಕ್ಕೆ ಬಂದು ಸಮಾಜದ ಬಂಧುಗಳ ಜೊತೆ ಸೇರಿಕೊಂಡು ಸಮಾಜದ ಬಗ್ಗೆ ಚಿಂತನೆ ನಡೆಸಬೇಕು ಅನ್ನೋದಿತ್ತು. ನಾವು ಕಳೆದ ಒಂದು 4-5 ವರ್ಷದಿಂದ ಗುಲ್ಬರ್ಗಾ ಜಿಲ್ಲೆನಲ್ಲಿ ಇದೇ ಥರ ಹಳ್ಳಿಗಳಿಗೆ ಹೋಗಿ ನಮ್ಮ ಜನರನ್ನ ಒಂದು ಕಡೆ ಸೇರಿಸಿ, ಹೀಗೆ ಎಲ್ಲೋ ಬೈಲಲ್ಲೋ ಗುಡಿನಲ್ಲೋ ಎಲ್ಲೆಲ್ಲೋ ಸ್ಥಳ ಇದೆ ಅಲ್ಲಿ ಸೇರಿಸಿ ಈ ರೀತಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇದು ನಾವು ಇವತ್ತ 65ನೇ ಹಳ್ಳಿ ಇದು. ನಾವೇನು ಇದೇ ಹಳ್ಳಿ ನಮಗೆ ಮೊದಲಲ್ಲ, 65 ಹಳ್ಳಿಗಳಿಗೆ ಹೋಗಿ ನಾವು ಕಳೆದ 5 ವರ್ಷದಲ್ಲಿ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಮಿಣಿಜಗಿ ನಮಗೆ ಮೊದಲಿಂದ ಪರಿಚಯ ಊರು. ನನಗೆ ಮಲ್ಲೇಶಪ್ಪ ಮಿಣಿಜಗಿ ಅಡ್ವೊಕೇಟ್ ಸರ್ ಇದ್ರು, ಗೊತ್ತದಲ್ಲ ನಿಮಗೆ? ಇದೇ ಊರವರು. ಅವರು ಮರಣ ಹೊಂದಿದಾಗ ಬಂದಿದ್ದೆವು ನಾವು. ಅವ್ರ ಕಾಲಕ್ಕೆ ಅವರು ಜಿಲ್ಲಾ ಕೋಲಿ ಸಮಾಜ ಅಧ್ಯಕ್ಷರಿದ್ದರು, ಸಮಾಜದ ಹಾಸ್ಟೆಲ್ ನಡೆಸ್ತಿದ್ರು ಆ ಕಾಲದಲ್ಲಿ. ಅವರು ಇದನ್ನು ತಮಗೆ ಗೊತ್ತಿರಬಹುದು. ಆ ಹಾಸ್ಟೆಲಲ್ಲಿ ಓದ್ದಂಥವು ನಾನು 1974 ತನ. ಸೊ ಈ ಊರಿಗೆ ಬರಬೇಕಂತ ಆಶಯದಿಂದ ಬಂದೀವಿ. ಇಲ್ಲಿ 100ರಿಂದ 150 ಮನೆಗಳಿವೆ ನಮ್ಮ ಸಮಾಜದವ್ರು ಅಂತಾರ. ಬಟ್ ಜನ ಯಾಕೆ ಸೇರಿಲ್ಲ? ಯಾರೇ ಪಕ್ಷದವರು ಬಂದ್ರೆ ಮಾತ್ರ ಸೇರ್ತಾರ. ಹಂಗಂದ್ರೆ ನಾವು ಒಂದು ಹೆಸರು ಇಟ್ಕೊಂಡು ಬರ್ತಿದ್ದೆವು. ಅಥವಾ ಊರಿನ ವಾತಾವರಣ ಬೇರೆ ಇದೆನಾ? ಇಲ್ಲಿ ಸ್ವಲ್ಪ ಏನಾದರೂ ಭಯಗೀಯ ಇದೆನಾ? ನಾವೇನು ಯಾವ ಜಾತಿಯನ್ನು ಬೈಲಿಕ್ಕೆ ಮೇಲೆ ಕೀಳೆ ತೆಗಲಿಕ್ಕೆ ಬಂದಿಲ್ಲ. ನಾವು ನಮ್ಮ ಸಮಾಜದ ಸಮಸ್ಯೆಗಳು ಮಾತಾಡ್ಲಿಕ್ಕೆ ಬಂದೀವಿ ನಾವು. ಇದು ವಿಶೇಷವಾಗಿ ಮಹಿಳೆಯಂದಿರು, ತಾಯಂದಿರಿಗೆ. ನಿಮ್ಮ ಊರಿನ ವಿದ್ಯಾರ್ಥಿ ನಮ್ಮ ಹಾಸ್ಟೆಲಲ್ಲಿ ಇದ್ದಾನ, ಶಶಿ. ಅದೇ ಥರ 3 ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಅಲ್ಲಿ ಓದ್ಕೊಂಡು ಗುಲ್ಬರ್ಗದಲ್ಲಿ ಮತ್ತೆ ಬೇರೆ ಕಡೆ ವ್ಯವಸ್ಥೆ ಆಗಿದ್ದಕ್ಕೆ ಹೋಗಿದಾರ. ಅವ್ರಿಗೆ ಗೊತ್ತಿದೆ ಇವತ್ತಿಲ್ಲಿ ಬರಬೇಕು ಅಂತ. ಅವರೂ ಬಂದಿಲ್ಲ. ಏನೋ ಇದೆ ಒಳಗೆ ಊರಲ್ಲಿ, ಅರ್ಥ ಆಗಲ್ದೆ ನಮಗಷ್ಟೇ. ನಿಮಗೆ ಗೊತ್ತಿರಬಹುದು ಅಲ್ಲ? ಯಾಕೆ ಬಂದಿಲ್ಲ ಜಾತಿಯವ್ರು ಬಂದರೆ? ಪಕ್ಷದವ್ರು ಬಂದ್ರೆ ಆ ಪಕ್ಷದವ್ರು ಬಂದ್ರೆ ಇವ್ರ ಸೀಟಿಗೆ ಇರ್ತಾರೆ, ಇವ್ರು ಬಂದ್ರೆ ಅವ್ರ ಸೀಟಿಗೆ ಇರ್ತಾರೆ. ಅದು ಮಾತು ಬೇರೆ. ಇಲ್ಲೇನಿಲ್ಲ, ಜಾತಿಯವ್ರು ಬಂದೀವಿ ನಾವು ಫುಲ್ಲ ಊರಾಗ ಬೈಲಲ್ಲಿ ಕೂತ್ ಮಾತಾಡ್ಲಿಕ್ಕತ್ತೀವಿ ನಾವು. ಮುಚ್ಚುಮರಿ ಅಂತದ್ದು ಏನೂ ಇಲ್ಲ. ಯಾಕೋ ಗೊತ್ತಿಲ್ಲ, ಹೋಗ್ಲಿ. ಈಗ ನಮ್ಮ ಶ್ಯಾಮ್ ಕುಮಾರ್ ಸರ್ ಹೇಳಿದ್ರು, ನಾವು ಕಬ್ಬಲಿಗೇರು, ಕೋಲಿ, ಅಂಬಿಗ, ಗಂಗಾಮತ ಅಸ್ತಂದ್ರೆ ಇವರು ಹೇಗಿದ್ರು, ಇವರು ವಂಶ ಏನು, ಇವ್ರ ಸಂತಾನ ಹೇಗೆ ಬೆಳೆದು ಬಂದದ, ಇವ್ರ ಸ್ಥಿತಿಗತಿಗಳು ಏನಿತ್ತು ಅನ್ನೋದು ಹೇಳಿದ್ರು ಸರ್. ವೇದವ್ಯಾಸ ನಾವು ನಮ್ಮವರೇ, ಭೀಷ್ಮ ನಮ್ಮವನೇ, ಬುದ್ಧ ನಮ್ಮವರೇ. ಇಷ್ಟೆಲ್ಲ ಮಹಾನ್ ವ್ಯಕ್ತಿಗಳು ಬರೀ ಭಾರತಕ್ಕಷ್ಟಲ್ಲ, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಹೋದಂಥವ್ರು ನಮ್ಮವರು. ಇತ್ತಿತ್ತಾಗಾಗಿ 12ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರು ನಿಜ ಶರಣ ಅನಿಸ್ಕೊಂಡು ನಾವು ಒಬ್ಬನೇ ಮನುಷ್ಯ. ನೆನ್ಪಿಟ್ಕೋರಿ, ಬಸವಣ್ಣನವರ ಏನು ಒಂದು ಶರಣ ತಂಡ ಇತ್ತಲ್ಲ, ಎಲ್ಲರಿಗೂ ಶರಣರಂತಿರು. ಆದ್ರೆ ನಿಜ ಶರಣ ಅಂತ ಅನಿಸ್ಕೊಂಡು ನಾವು ಅಂಬಿಗರ ಚೌಡಯ್ಯ ಮಾತ್ರ. ಅದು ಯಾರು ಹೇಳಿದ್ರು? ಈ ಬಿರುದು ಕೊಟ್ಟವ್ರು ಯಾರು? ಖುದ್ದು ಬಸವಣ್ಣ. ಇತ್ತಿತ್ತಾಗಾಗಿ ಇನ್ನೂ ಮಾಣಿಕೇಶ್ವರಿ ಅವರು. ಜಗತ್ತಾಗ ಏಸು ಮಂದಿರ ಆಹಾರ ಇರಲಾರ್ದೆ, ನೀರಿರಲಾರ್ದೆ ಎಲ್ಲರ ಅವನ ಉದಾಹರಣೆ. ಇಂಥ ಮಹಾನ್ ಶಕ್ತಿಗಳು ಈ ಜಾತಿಯಾಗ ಹುಟ್ಟಿ ಹೋಗ್ಯಾವ. ಅದ್ರ ರಕ್ತ ನಂಬಲ್ಲಿ ಹರಿಲಿಕ್ಕತ್ತದ. ಆದ್ರೆ ಏನಾಗ್ಯಾರ ಈ ಕಬ್ಬಲಿಗರು? ಹಿಂದೆ ನಮ್ಮ ಇತಿಹಾಸ ಕಥೆಯದ ರಾಜರಿದ್ದಂಗ, ಜ್ಞಾನಿಗಳಿದ್ದಂಗ. ಆದ್ರೆ ಇವತ್ತು ಪೋತ್ ರಾಜರಾಗ್ಯಾರಲ್ರಿ ಕಬ್ಬಲಿಗರು ಅಲ್ಲ? 20 ಕಿಲೋಮೀಟರ್ ಅದ ನಿಮ್ಮೂರು ಮಿಣಿಜಗಿ. 400-500 ಜನಸಂಖ್ಯೆ ಇದ್ದೀರಿ. 10-20 ಮಂದಿ ಗ್ರ್ಯಾಜುಯೇಟ್ಸ್ ಇಲ್ಲ. ನೀವು ಡಿಗ್ರಿ ಇದ್ದವ್ರಿಲ್ಲ. ನೀವು ಡಿಗ್ರಿ ನಿಯಂತ್ರೇ ಆಗಲಿಲ್ಲ ಅಂದ್ರೆ ಇನ್ಯಾವ ದೊಡ್ಡ ನೌಕರಿ ಸಿಗ್ಬೇಕು ನಿಮಗೆ? ಒಂದು, ಈ ಊರ ಕಬ್ಬಲಿಗೇರು ಆಸ್ತಿ ಅದಂತ, ಸ್ವಲ್ಪ ಆಸ್ತಿ ಅದ ಎಲ್ಲರಿಗೂ. ಸೊ ಹಣ ಇದೆ, ಊಟ ಮಾಡ್ತೀರಿ, ದುಡಿತೀರಿ,
ಚೆನ್ನಾಗಿದೆ, ಊರು ಶಾಂತ ಇದೆ, ಕುಡಿತನೂ ಭಾಳ ಇಲ್ಲಂತ. ಎಲ್ಲಿ ಕುಡಿತ ಭಾಳ ಇಲ್ಲ ಅಲ್ಲಿ ಜಗಳನೂ ಭಾಳ ಇರಲ್ಲ. ಕೆಲವು ಒಳ್ಳೆ ಗುಣಗಳು ನಾವು ಒಪ್ಕೋಬೇಕು. ಬಟ್ ಯಾಕೆ ನಾವು ಈಗ ಹಿಂದುಳಿದೀವಿ? ಎಲ್ಲ ಜಾತಿ ಬಂಧುಗಳು ಮುಂದೆ ಹೋಗ್ತಾ ಇದ್ದಾರಲ್ಲ, ನಮ್ಮ ಜೊತೆಗೆ ಇದ್ದುವಂಥ ಅಗದಿ ಹತ್ತಿರ ಸಮೀಪ ಬಂಧುಗಳು, ಕುರುಬು ಬಂಧುಗಳು, ಭಾಳ ವ್ಯತ್ಯಾಸ ಇಲ್ಲ ಅವ್ರಿಗೆ ನಮ್ಗೆ. ಅವರು ಸಹಿತ ಸಂಘಟಿತರಾಗಿ ಇವತ್ತ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಹಲವಾರು ಮಂತ್ರಿಗಳಿದ್ದಾರೆ, ಹಲವಾರು ಸಂಸ್ಥೆಗಳು ತೆಗ್ದಾರ, ಸಾಕಷ್ಟು ಮುಂದೆ ಹೋಗಿದ್ದಾರೆ. ಬೇಡ ಬಂಧುಗಳು ಅವರು ಎಸ್ ಟಿನಲ್ಲಿ ಸೇರಿದ ಮೇಲೆ ಅವರೂ ಸಾಕಷ್ಟು ಮುಂದೆ ಹೋಗಿದ್ದಾರೆ. ಈ ಕಬ್ಬಲಿಗೆನೇ ಯಾಕೆ ಹಿಂಗನ? ಯಾರು ವಿಚಾರ ಮಾಡ್ಬೇಕ್ರಿ? ಇದು ಮ್ಯಾಲಿನವ್ರು ಮಾಡ್ಬೇಕೇನು? ಲಿಂಗಾಯತರು ಬ್ರಾಹ್ಮಣರು ಮಾಡ್ಬೇಕಾ? ನಾವು ಮಾಡ್ಕೋಬೇಕಾ? ಇದನ್ನು ಸ್ವಲ್ಪ ನಮ್ಮ ಜನರಿಗೆ ಹೇಳಕ್ ಬಂದೀವಿ ನಾವು. ಅಟ್ಟೆ ನಾವು ಯಾರು ರಾಜಕೀಯ ಮಂದಿ ಅಲ್ಲ, ನೆನ್ಪಿಟ್ಕೋರಿ ನೀವು. ನಿಮ್ಗೆ ನಾವೇನೋ ಕೊಡೋರು ಅಲ್ಲ, ನಿಮ್ಮಿಂದ ಏನೋ ತಗೋರು ಅಲ್ಲ, ತಿಳ್ಕೊಂಡ್ಬಿಡ್ರಿ. ನಮ್ಮ ಬಂಧುಗಳಿಗೆ ಯಾಕೆ ಹಿಂಗಾಗ್ತಾ ಇದ್ದೀವಿ ನಾವು? ಯಾಕೆ ಸಮಾಜ ಹಿಂಗಾಗ್ತಾ ಇದೆ? ಶಿಕ್ಷಣನೇ ಪಡಿತಾ ಇಲ್ಲಲ್ಲ. ಕೂಗಿದ್ರೆ ಕೇಳ್ತದ ಕಲಬುರಗಿ ಯೂನಿವರ್ಸಿಟಿ ಅದ, ಇಲ್ಲಿ ಎಷ್ಟು ಜನ ಗ್ರಾಜ್ಯುಯೇಟ್ ಆಗ್ಬೋದಿತ್ತು. ಸೊ ಇದು ಅರ್ಥ ಮಾಡ್ಕೋಬೇಕು ಎಲ್ಲರೂ, ಇದು ಅರ್ಥ ಮಾಡ್ಕೋಬೇಕು. ನೀವು ಹೊಲ ಅದ, ಹೊಲದಾಗೆ ದುಡೀರಿ, ಚಿಂತಿಲ್ಲ. ಅಗ್ರಿಕಲ್ಚರ್ ಏನದು ಸಣ್ಣ ಇದು ವಿಭಾಗ ಇಲ್ಲ, ಅದು ದೊಡ್ಡ ವಿಭಾಗ, ಇಂಡಸ್ಟ್ರಿ ಲೆವೆಲ್ಗೆ ಬರ್ತಾ ಇದೆ ಈಗ. ಬಟ್ ಕಲಿಬೇಕಲ್ಲ. ಈಗ ಜನ ಮುಂದುವರ್ದಾರ, ಲಿಂಗಾಯತ ಬಂಧುಗಳಾಗಿದ್ದಾರೆ. ಬ್ರಾಹ್ಮಣ ಬಂಧು ಅಂತೂ ಅವರು ಹುಟ್ಟುತ್ತಲೇ ಅಲೆದಾಡುವ ದೇವರು ಅಂತ ಕರ್ಕೊಂಡು ಬಿಟ್ಟಾರ. ಜ್ಞಾನ ಅಂದ್ರೆ ಅವ್ರು ಸ್ವತ್ತು ಮಂಗ ಆಗಿಬಿಟ್ಟದ, ಅದೇನೋ ಬೆಳಕು ಬಂದದ. ಎಷ್ಟೋ ಉಳಿದ ಜನಾಂಗಗಳನ್ನು ಮುಂದುವರ್ದವಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರ, AC, DC, SP, ಮಿನಿಸ್ಟ್ರುಗಳಿದ್ದಾರ. ಯಾವ ಜಾತಿಗಿಲ್ಲ ಹೇಳ್ರಿ? ಕುರುಬ ಬಂಧುಗಳಲ್ಲಿಲ್ಲ ಮಿನಿಸ್ಟ್ರುಗಳು, ಮುಸ್ಲಿಂ ಬಂಧುಗಳಲ್ಲಿ. ಇದು ಹೊಟ್ಟೆ ಕಿಚ್ಚು ಮಾಡೋ ಮಾತಲ್ಲ, ಇದು ತಿಳ್ಕೋಬೇಕಲ್ಲ. ನಮ್ಮ ಜೊತೆನೇ ಇದ್ದೀವಿ ನಾವು, ಅವ್ರ ಜೊತೆ. ಅಲ್ಲೇನೋ ಇಸ್ಪಟ ಆಡ್ತಾರೆ ಅನಿಸ್ತಲ್ಲ ನಮ್ಮ ಬಂಧುಗಳು. ಮತ್ತು ಅದು ಏನು ನಡೆದ ಅಲ್ಲಿ? ಸುಮ್ಮನೆ ಹೆಂಗೆ ಕೊಡ್ತಾರೆ? ಕೂಡ ಜಾತಿ ಏನಿದು? ಕೂಡ ಜಾತಿ ಆ ಗುಣ ಇದ್ರೆ ಇದು ಎಷ್ಟೋ ಮುಂದುವರಿತಿತ್ತು. ಕುಂತ ಜಾತಿ ಅಲ್ಲ. ಊರಾಗ ಅದಕ್ಕೆ ಹೇಳ್ತಾರ, ಕಬ್ಬಲಿಗನ ಜೊತೆ ಸಾವಾಸ ಮಾಡ್ಕೊಂಡ್ರೆ ಉಡ್ಯಾಗ ನಾ ಕಳ್ಳು ಕಟ್ಕೊಂಡು ಮಾಡ್ರಲ್ಲ ಅಂತಾರೆ. ಸುಮ್ಮನೆ ಅಂದಿಲ್ಲ, ಇವ್ರು ಕುಂತ್ರಿ ಯಾಕೆ ಬರ್ತೀವಿ ಅಲ್ಲ. ಎಲ್ಲ ಜೈಲಾಗ ಕಬ್ಬಲಿಗೆರೆ ಭಾಳ ಮಂದಿ ಹರ ಅಂತಾರ. ಎದಕ್ಕೆ ಹೋಗ್ಯಾರಪ್ಪ ಇವ್ರು? ಶೂರರು ಎದಕ್ಕೆ ಹೋಗ್ಯಾರ? ಹೊಲ ಮನೆ ಗಳಿಸ್ಲಿಕ್ಕೆ ಹೋಗ್ಯಾರ? ಅಧಿಕಾರ ಹಿಡಿಲಿಕ್ಕೆ ಹೋಗ್ಯಾರ? MP MLA ಆಗ್ಲಿಕ್ಕೆ ಹೋಗ್ಯಾರ? ಹಾಗಾದ್ರೆ ಎಲ್ಲ ಅಧಿಕಾರಗಳು, ಆಸ್ತಿಗಳು ಎಲ್ಲ ನಮಗೆ ಇರ್ಬೇಕಿದ್ವಲ್ಲ, ಇದಕ್ಕಾಗಿ ಹೋಗಿದ್ರು ಇಲ್ಲ. ಊರು ಉಸಾಬರಿಗೆ ಹೋಗ್ಯಾರ ಮಕ್ಕಳು, ಊರು ಉಸಾಬರಿ. ಊರು ಉಸಾಬರಿ ಯಾವ್ದಕ್ಕೆ ಜಗಳ ಇಲ್ಲಕ್ಕೆ ಹೋಗಿ ನಿಂತ್ರೆ ಮಕ್ಕಳು ಬಡ್ಗಿ ಹಿಡ್ಕೊಂಡು, ಆ ಕಡೆ 4 ಮಂದಿ, ಈ ಕಡೆ 4 ಮಂದಿ, ಹತ್ತತೆ ಜಗಳ. ಬ್ಯಾಡ್ರಪ್ಪ, ಇದು ನಮ್ಮ ಬದುಕು ಕಟ್ಟಲ್ಲ. ಇದು ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಲ್ಲ. ಕಾಲ ಬದಲಾಗಿದೆ. ಇತ್ತು ಒಂದು ಕಾಲದಲ್ಲಿ ರಟ್ಟ್ಯಾಗ ಶಕ್ತಿ ಇದ್ದವನೇ ಬಲಾಟೆ ಇದ್ದು. ಈಗ ಹಂಗಲ್ಲ, ತಲೆಯಾಗಬೇಕು ಶಕ್ತಿ, ಬುದ್ಧಿವಂತಿಕೆ ಇಲ್ಲಿರ್ಬೇಕು. ಅದಕ್ಕೆ ಹೇಳೋದು, ಕಲಿಸ್ರಿ. ಅವ್ರು ನೌಕರಿ ಸಿಗಲಿ ಬಿಡ್ಲಿ, ಕಲೀಲಿ ರೀ, ಜ್ಞಾನ ಬೆಳೀಲಿ ಅವ್ರ ಬಲ್ಲಿ. ಯೂನಿವರ್ಸಿಟಿ ಅಂದ್ರೆ ಸಣ್ಣ ವಿಷಯ ಏನು ಇಲ್ಲ. ಕಬ್ಬಲಿಗರು ಹೌದು, ಕಬ್ಬಲಿಗರು ಹೋತಾವ್, ಚುಕ್ಕೋಳು ಮಕ್ಕಳು ಎಲ್ಲ ಶಾಲೆಗೆ ಹೋತಾವ್. ಯಾವ ಮಟ್ಟಕ್ಕದ ಕಬ್ಬಲಿಗರು? SSLC ತಪ್ಪಿದ್ರು. PUCಗೆ ಹೋಗಿ 80% ಜನ ಮಕ್ಕಳು ಅಲ್ಲಿಂದ ಬಂದರು ವಾಪಸ್ ಊರಿಗೆ, ಮುಂದೆ ಹೋಗಲ್ಲ. ಡಿಗ್ರಿ ಫೇಲರ್ ಆಗಿರ್ತಾರ, 40-50% ತೊಗೊಂಡಿರ್ತಾರ. ಯಾವ ಸಿಗ್ಬೇಕು ನೌಕರಿ ಇವ್ರಿಗೆ? 90 ಮ್ಯಾಲೆ ಹೋಗಿದೆ ಈಗ. ನೆನ್ಪಿಟ್ಕೋರಿ, ಮೆರಿಟ್ ಕಾಂಪಿಟೇಷನ್ 90%. ಎಷ್ಟು ಜನ ಕಬ್ಬಲಿಗರ ಮಕ್ಕಳು ತಗೊಳ್ಳಿಕತ್ತಾರೆ ಮಾರ್ಕ್ಸು? ಯಾಕಂದ್ರೆ ನಾನು ಸರ್ಕಾರಿ ಡಾಕ್ಟರ್ ಇದ್ದೆ. ನಾನು ಹೀಗೆ ರೈತ ಕುಟುಂಬದಲ್ಲೇ ಬಂದವ. ಇಲ್ಲಿ ನಮ್ಮ ಅಣ್ಣನ ಮಗಳು ಇದೇ ಊರಿಗೆ ಕೊಟ್ಟಿದ್ದಾರೆ, ಮಾಣಿಕಮ್ಮ ಅಂತ. ನಾನು ಹೆಂಗೆ ಡಾಕ್ಟರ್ ಅದೇ? ಓದ್ನಂತೆ ಆದ್ಮೇಲೆ ಸುಮ್ಮನೆ ಆಗ್ತದ? ಓದ್ಬೇಕಲ್ಲ, ಡಿಗ್ರಿ ಪಡಿಬೇಕಲ್ಲ, ಆ ವಿಷಯ ತಿಳ್ಕೋಬೇಕಲ್ಲ. ಅದಕ್ಕೆ ಪ್ರಯತ್ನನೇ ಇಲ್ಲ, ಶ್ರಮನೇ ಇಲ್ಲ ಅಂದ್ರೆ ಹೆಂಗಾಗ್ತದೆ? ಓದ್ಯ, ಕಲ್ತ್ಯ, ಸರ್ಕಾರಿ ನೌಕರಿ ಸಿಕ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿದ್ದೆ ಯಾದಗಿರಿಗೆ 7 ವರ್ಷ.
ನಾನು ರಿಟೈರ್ಡ್ ಆಗುವಾಗ 1,46,000 ರೂಪಾಯಿ ಪಗಾರ ನನಗೆ. ನೆನಪಿಟ್ಟುಕೊಂಡು ಎಷ್ಟು? 1,46,000 ರೂಪಾಯಿ ತಿಂಗಳಿಗೆ ರೀ. ಇಟ್ಟು ಹಣ ಬಂದಾಗ ನನ್ನ ಜೀವನ ಹೆಂಗೆ ಬದಲಾಗಲ್ಲಪ್ಪ? ನನ್ನ ಸ್ಥಿತಿ ಹೆಂಗೆ ಸುಧಾರಿಸಲ್ಲ? ಹೊಸ ಬಿಲ್ಡಿಂಗ್ ಕಟ್ಕೋತೀನಿ, ಹೊಸ ಕಾರ್ ತಗೋತೀನಿ, ಹೊಸ ಜೀವನನೇ ನಡೀತದ ನಂದು. ಕಬ್ಬಲಿಗೆರು ಎಲ್ಲರೂ ಇಂಥ ಜೀವನ ಬಯಸ್ತಾರ, ಅದ್ರ ಬಗ್ಗೆ ತಯಾರಿನೇ ಇರ್ಬೇಕಲ್ಲ. ಎಲ್ಲಿದ್ ಬರ್ತದೆ ಬದುಕು? ಇದನ್ನ ಅರ್ಥ ಮಾಡಿಸ್ಬೇಕಾಗ್ಯದ ನಮ್ಮ ತರುಣರಿಗೆ. ಅಪ್ಪೋ ಗ್ರ್ಯಾಜುಯೇಟೇ ಇಲ್ಲಲ್ರು, ಏನು ಮಾಡಕತ್ತೀರಿ ಊರಾಗ? ಏನು ಓದ್ಲಕತ್ತೀವಿ? ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಲಕತ್ತಾವ? ಇವು ಶಾಲಿಗೆ ಹೋಗ್ಲಕತ್ತಾವ, ಮತ್ತೆ ಕಡೆ ಹೋಗ್ಲಿಕ್ಕತ್ತಾವ ನೋಡ್ರಿ. ಬಹಳ ಮುಖ್ಯ ಅದ ಈ ಗ್ರಾಜುಯೇಟ್. 10ನೇ PUC ಲೆಕ್ಕಕ್ಕಿಲ್ಲ ಈಗ. BA ಆಗಬೇಕು, BSc ಆಗಬೇಕು, MSc ಆಗಬೇಕು. ಅದರಲ್ಲಿ ಮೆರಿಟ್ ಇದ್ರೆ ನೀವೆಲ್ಲರೇ ಲೆಕ್ಕಕ್ಕೆ ಹತ್ತೀರಿ. ಹೀಗಾಗಿ ನಾನೊಂದು ಸರ್ವಿಸ್ನಲ್ಲಿದ್ದಾಗ, ಯಾದಗಿರಿನಲ್ಲಿದ್ದಾಗ ಗ್ರೂಪ್ ಡಿಗಳು ಸೆಲೆಕ್ಷನ್ ಆಗಿತ್ತು. ಸರ್ಕಾರ ನೇಮಿಸಿ ಕಳಿಸಿದ್ರು ನಮ್ಮ ಆಫೀಸ್ಗಳಿಗೆ. ಮೆರಿಟ್ ಎಷ್ಟಕ್ಕೆ ನಿಂದಿರಬೇಕು? ಚಪರಾಸಿ ನೌಕರಿಗೆ ಮೆರಿಟ್ ಎಷ್ಟಕ್ಕೆ ನಿಂದಿರಬೇಕು? 83%. SSLC ಯಾವ 83% ಸ್ಕೋರ್ ಮಾಡ್ಯಾನ ಅಂಥವ್ನಿಗೆ ನೌಕರಿ ಸಿಕ್ಕಿತ್ತು. ಅದು ಯಾವುದು? ಚಪರಾಸಿ ನೌಕರಿ. ನೆನ್ಪಿಟ್ಕೊಂಡು ಇದನ್ನೆಲ್ಲ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಕಬ್ಬಲಿಗರ ಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ನಮ್ಮ ಮಕ್ಕಳು, ಭಾಳ ಜನ ಮಕ್ಕಳು ಚಪರಾಸಿಗೂ ಯೋಗ್ಯರಿಲ್ಲ ಅಂತ ಆ ಸ್ಥಿತಿಯಲ್ಲಿದ್ದೀವಿ ನಾವು. ಇನ್ನು ಬೇರೆಯವ್ರ ಮಾತಂತ ಬಿಟ್ಟುಬಿಟ್ರೆ ನೀವು ಯಾರಿಗೆ ಕಾಂಪಿಟೇಷನ್ ಮಾಡ್ತೀರಿ? ಇದು ಅರ್ಥ ಮಾಡ್ಕೋಬೇಕು. ಈ ಜಾತಿ ಮಕ್ಕಳು ಹಂಗೆ ಓದಿಸ್ಬೇಕು, ಹಂಗೆ ತಯಾರಾಗಬೇಕು ನಮ್ಮ ಮಕ್ಕಳು. ಯಾರು ಹೇಳ್ತಾರೆ ಇದು? ಹೇಳ್ರಿ, ನಿಮ್ಗೆ ಹೇಳ್ಯಾರ? ಇಲ್ಲಿವರೆಗೆ ಯಾರ್ರಿ ಹೇಳ್ಯಾರೇನ್ರಿ? ಇದು ನಡಿಬೇಕಾಗ್ಯದ. ನಮ್ಮ ಸಮಾಜದಾಗ ಲೀಡರ್ ಹರ, ರಾಜಕೀಯ ವ್ಯಕ್ತಿಗಳರ, ಅವ್ರು ಬರ್ತಾರ, ರಾಜಕೀಯ ಮಾಡ್ತಾರ, ನಡೀಲಿ. ಅದು ಅದೇನು ತಪ್ಪಲ್ಲದು. ಅದು ಒಂದು ವಿಭಾಗ ಅವ್ರದ್ದು, ಇದು ನಮ್ಮ ವಿಭಾಗ. ನಾವು ನಮ್ಮ ಜನರಿಗೆ ತಿಳಿಸಿ ಹೇಳ್ಬೇಕಾಗಿದೆ. ಅರ್ಥ ಮಾಡ್ಕೊರಿ ನೀವು. ಏನೇನೋ ಇದ್ದೇವು ಹಿಂದೆ ನಾವು. ಮಹಾಭಾರತ ನಂಬದ ಕಥೆ ಗೊತ್ತದ ನಿಮ್ಗ? ಮಹಾಭಾರತ ಯಾರ್ದು ಕಥೆ? ಯಾರು ಹೇಳಿದ್ರಲ್ಲ, ಕಬ್ಬಲಿಗರ ಕಥೆ. ಸತ್ಯವತಿ ಅನ್ನಕ್ಕಿ ಅಂಬಿಗರ ಮಗಳು. ಮಹಾಭಾರತ ನೋಡ್ರಿಲ್ಲ ಟಿವಿನಲ್ಲಿ? ಹೌದಿಲ್ಲ? ಅವಳು ಸಂತತಿ ಮುಂದದು. ಶಾಂತನು ರಾಜ ಸತ್ಯವತಿಯನ್ನ ಇಷ್ಟಪಟ್ಟು ಮದುವೆ ಆಗ್ತಾನ, ಅಂಬಿಗರ ಮಗಳು. ಅದು ಸಂತಾನ ಮುಂದ ಮಹಾಭಾರತ. ಅಂತ ಶೂರ್ ಸಂಸ್ಕೃತಿ, ಶೂರು ರಕ್ತ ಇದ್ದಂತ ಈ ಜಾತಿ ಎಲ್ಲಿಗೆ ಬಂದು ಹತ್ತದ್ರಿ ಇವತ್ತ? ಎಲ್ಲಿಗೆ ಬಂದು ಹತ್ತದ? ಯಾಕೆ ಹಿಂಗಾಯ್ತು? ಯಾಕಂದ್ರೆ ನಮ್ಮಲ್ಲಿ ಕೆಲವು ಬದಮಾಸ್ ಗುಣ ಅವ ಕಬ್ಬಲಿಗರ ಬಗ್ಗೆ. ಒಪ್ಕೋಬೇಕಲ್ಲ, ಹುಡ್ಕೋಬೇಕಲ್ಲ. ಯಾಕಂದ್ರೆ ಡಾಕ್ಟರ್ ನಾನು. ಒಂದು ರೋಗ ಹೆಂಗೆ ಬಂದದಂದ್ರೆ ಮೊದಲಿಗೆ ಹೆಂಗೆ ಬತ್ತಿದು? ರೋಗಾಣುಗಳಿಂದ ಬಂತ, ಏನಾರೆ ಆಹಾರದಲ್ಲಿ ಕೊರತೆಯಿಂದ ಬಂತ, ಅಶುದ್ಧತೆಯಿಂದ ಬಂತ? ಇದು ತಿಳಿಲಾರದೆ ರೋಗ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ನಮ್ಮ ಸಮಾಜ ಹಿಂಗೆ ಯಾಕಾಗಿ ಅಂದ್ರೆ ಯಾಕೆ ಆಯ್ತಿದು? ರಾಜರಿದ್ದೇವಲ್ರಿ ಹಿಂದೆ ನಾವು. ಮಹಾಭಾರತನೇ ಈ ಕಬ್ಬಲಿಗರ ಜಾತಿಯ ಒಂದು ಕಥೆ ಅದ ಅಂದಮೇಲೆ ಈಗ ಯಾಕೆ ಹಿಂಗಾಗಿ? ಈಗಿನ ಕಾಲದಲ್ಲಿ ಬೆಳವಣಿಗೆಗೆ, ಸುಧಾರಣೆಗೆ, ಶ್ರೀಮಂತಿಕೆಗೆ ಬೇಕಾಗಿದ್ದು ಶಿಕ್ಷಣ. ಅದು ಇಲ್ಲಿ ಈ ಜಾತಿಯಾಗ ಎಷ್ಟು ಅಧಿಕಾರಿಗಳು ಇದ್ದಾರೆ ನಮ್ಮವರು? ಎಷ್ಟು ಜನ PSI ಇದ್ದಾರೆ? ಎಷ್ಟು ಜನ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ? ಎಲ್ಲಿ ಸಿಗ್ತಾವ್ರಿ? ಯಾಕ? ಶಿಕ್ಷಣನೇ ಇಲ್ಲ. ಎಲ್ಲೋ ಕೆಲವು ಜನ ನೌಕರದಾರ ಮಕ್ಕಳು ಓದ್ತಾ ಇದ್ದಾರೆ ಈಗಷ್ಟೇ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋ. ಕಬ್ಬಲಿಗರು ನಿಮ್ಮನ್ನು ಯಾರು ಉದ್ಧಾರ ಮಾಡಲ್ಲ. ವಿಠ್ಠಲಿರೋರು ಅದೇ ಹೇಳ್ತಿರು, ಯಾರೇ ಹುಟ್ಟಿ ಬರ್ತಾರ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಶತಮಾನಕ್ಕೊಬ್ಬರು ಬಂದು ಇಲ್ಲ. ನಿಮ್ಮ ಉದ್ಧಾರ ನೀವೇ ಮಾಡ್ಕೋಬೇಕು, ನೀವೇ ತಿಳ್ಕೋಬೇಕು, ನಾವೇ ಸುಧಾರಿಸ್ಬೇಕು. ಇದನ್ನೆಲ್ಲ ತಿಳಿದಿದ್ದಕ್ಕೆ ನಾವು ಸ್ವಲ್ಪ ಒಂದು 25 ಹುಡುಗರಿಗೆ ವಸತಿ ಒಂದು ಕಡೆ ಕೊಡೋಣ, ಸಮಾಜದ ಬಗ್ಗೆ ತಿಳಿಸಿ ಹೇಳೋಣ. ಅವ್ರಿಗೆ ಏನು ಮಾಡಬೇಕು? ಇವತ್ತು ಶಶಿಗೆ ಗೊತ್ತಾಯ್ತು ಸರ್, ಸಭೆಗಂತ ಈ ರೀತಿ ಸಮಾಜ ಸಭೆ, ಜನರಿಗೆ ಸೇರಿಸಿ ಸಭೆ ಮಾಡೋದು ಎಷ್ಟು ಕಷ್ಟ ಅಲ್ರಿ ಸರ್ ಅಂತ. ನಾವು ಯಾಕ ಮುಂಜಾನೆ ಹಿಡಿದು ಒದ್ದಾಡ್ತದ ಹುಡುಗಿ ಮನೆ ಹೋಗಿ ಹೇಳ್ಯದ, ಬರ್ರಿ 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 ಬರ್ರಿ. ಹೇಳ್ಯಾರ ಇಲ್ಲ? ಹೇಳ್ಯಾರ? ಇವತ್ತು ಹೆಂಗೆ ಆಗ್ಬೇಕು ಅವನಿಗೆ? ಹೆಂಗೆ ಆಗ್ಬೇಕು ಅವನಿಗೆ? ಸರಿ, ಮನೆಗೆ ಒಬ್ಬರು ಒಂದು ಹೆಣ್ಣು ಒಂದು ಗಂಡು ಬಂದರು 200 ಜನ ಸೇರ್ತಿದ್ರಲ್ರಿ ಇಲ್ಲಿ. ಅದು ಬೇರೆ ಅವ್ರಿಗೆ ಹೆಂಗೆ ಹೋಗುತ್ತೆ ವಿಷಯ? ಕಬ್ಬಲಿಗರು ಹೆಂಗೆ ಸೇರೋದು? ಅವ್ರೇನು ಕಡಿಮೆ ಇಲ್ಲಿ?
ಇಲ್ಲಿಕ್ಕೇನಂದ್ರೆ ಹೋಗ್ಯವ 4 ಕುಂತಾವಲ್ಲಿ. ಅರ್ಥ ಮಾಡ್ಕೋಬೇಕಿದು, ಯಾವಾಗ ಕಲಿಯೋದು ನಾವು. ಅದಕ್ಕಾಗಿ ವಿಠ್ಠಲ್ ಹೇರೋರವ್ರು ತನ್ನ ಮನಿ ಮಾರ ಆಸ್ತಿ ಎಲ್ಲ ಹಾಳು ಮಾಡಿ 13 ವರ್ಷ ದುಡಿದ ಈ ಜಾತಿ. ನೆನ್ಪಿಟ್ಕೊರಿ, ವಿಠ್ಠಲ್ ಹೇರೂರವ್ರು ಸಾಯುವಾಗ 1,06,00,000 ಸಾಲ ಆ ಮನುಷ್ಯನ ಮೇಲೆ. ಯಾಕಂದ್ರೆ ನಾವು ಅವ್ರ ಜೊತೆಗಿದ್ದವ್ರು, ಹಾಸ್ಟೆಲ್ದಲ್ಲಿ ಇದ್ದವರು, ಆಮೇಲೆ ಇದ್ದವರು. 1,06,00,000 ಸಾಲ. ಆ ಮನುಷ್ಯ ಯಾರ್ದರೆ ದುಡ್ಡು ಸಮಾಜ ಕಾರ್ಯಕ್ರಮ ಮಾಡಿಲ್ಲ, ಯಾರ್ದರೆ ದುಡ್ಡು ತಗೊಂಡು. ಯಾಕ ಅಸಲಿ ಸಮಾಜ ಮನುಷ್ಯ ಇದ್ದವು. ಎಲ್ಲ ಪಕ್ಷದಾಗ ಹೋದ ಗೊತ್ತಾ ನಿಮ್ಗೆ? ಎಲ್ಲ ಪಕ್ಷದಿಂದ ಚುನಾವಣೆಗೆ ನಿಂತವ. ನಾವು ಅಂತಿದ್ದೇವೆ ಏನ್ರಿ ಇದು, ಏನ್ ಮಾಡ್ತೀವಿ, ನಮ್ಮ ಜನರಿಗೆ ಕಲಿಸ್ಬೇಕಾಗ್ಯದ ಓಟ್ ಹಾಕೋದು. ಕಬ್ಬಲಿಗೇರಿ ಇಷ್ಟು ಮಂದಿ ಇದ್ದೀವಿ ಅಂತೀವಲ್ಲ, ಓಟ್ ಆ ಕಡೆ ಹೋಗ್ತಾವ ಇವರು. ತಿಳಿಸ್ಬೇಕಲ್ಲ, ಈಗ ನಾನು ಕಬ್ಬಲಿಗೆ ನಿಂತೀನಿ, ಹಾಕಲಿ ಕಬ್ಬಲಿಗೇರಿ ನನಗೆ ಓಟ್. ಅದು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಅನ್ನೋ, ಅದು ತೋರಿಸ್ಕೊಟ್ಟ ವಿಠ್ಠಲೇರು. ಕಬ್ಬಲಿಗೇರಿಗೆ ಹುಷಾರಾಗ್ಲಿಕ್ಕತ್ತಾರ, ಅವರು ಜಾತಿ ಹಿಡಿದು ಧರ್ಮ ಹಿಡಿದು ಮಾಡ್ತಾರಂತ. ಅದಕ್ಕಾಗಿ ಎಲ್ಲ ಪಕ್ಷಗಳಲ್ಲಿ ಹೋಗಿ ಎಲೆಕ್ಷನ್ ನಿಂತ ತೋರಿಸ್ಬೇಕಾಗಿತ್ತು ಅವನಿಗೆ. ನಮ್ಮ ಜನನು ತಿಳುವಳಿಕೆಯವರಿದ್ದಾರ, ಸೂತ್ರದ ಮೇಲೆ ಓಟ್ ಹಾಕ್ತಾರ ಅಂತ. ಆರ್ಸ್ ಬರಲಿಲ್ಲ, ಬಟ್ ಗೊತ್ತಾಯ್ತು ಈಗ ಜಾಗ್ರಗಾರಿ ಕಬ್ಬಲಿಗೇರಿ ಮೊದಲಿದ್ದಂಗೆ ಇಲ್ಲ, ಈಗ 20-30 ವರ್ಷದ ಹಿಂದೆ ಇದ್ದಂಗೆ ಇಲ್ಲ ಅಂತ ತೋರಿಸ್ಕೊಟ್ಟವ. ಅದಕ್ಕೆ ಎಲ್ಲ ಕಾರ್ಯಕ್ರಮ ಏನೇ ಮಾಡಿದ್ರು ತನ್ನ ಸ್ವಂತ ಮೇಲೆ 1,06,00,000 ಸಾಲ ಮಾಡಿದ್ದ. ಸಾಯುವ ಇನ್ನೂ 1 ತಿಂಗಳಿದ್ದಾಗ ನಮ್ಮನ್ನು ಅವ್ರ ಕಾಕರನ್ನೆಲ್ಲನ್ನು ಕರೆಸಿ ಲಿಸ್ಟ್ ಮಾಡಿಸ್ತಾರೆ. ಇಷ್ಟು ಹಣ ನಾನು ಬೇರೆಯವ್ರ ಬಳಿ ತೊಗೊಂಡಿನಿ, ಇಷ್ಟು ಬ್ಯಾಂಕ್ ಸಾಲ ಅದ, ಇದು ಅದ, ಅದು ಅದ, ಎಲ್ಲದ ಲಿಸ್ಟ್ ಮಾಡಿಸಿ ನಾನು ಸತ್ತ ಮೇಲೆ ನನ್ನ ಆಸ್ತಿ ಅದ, ಅದು ಮಾರಿ ಕೊಡ್ಬೇಕು ನೋಡಿ ಎಲ್ಲರಿಗೆ ಅಂತ ಹೇಳಿ ಕೊಡಿಸ್ತಾರೆ. ಇದು ಕಬ್ಬಲಿಗೆ ಎಷ್ಟು ಮಂದಿ ಬೆಲೆ ಅದ, ಇದು ಗುಣ ಬರಬೇಕಲ್ಲ. ಸೊ ಇದನ್ನ ನಾವು ಸ್ವಲ್ಪ ನಮ್ಮ ಸಮಾಜ ಬಂಧುಗಳಿಗೆ ಹೇಳಲಿಕ್ಕೆ ಬಂದೀವಿ. ನಾವು ಹೇಳ್ದೇವಲ್ಲ, ನೀವು ಅನ್ಬೋದು ಈಗ ಏನೋ ಬಂದಾರ ಇವರು ಮುಂದೆ ಏನೋ ಓಟ್ ಕೇಳಕ್ಕೆ ಬರಂಗೆ ಕಾಣ್ತಾರಂತ. ಇಲ್ಲ, ಆ ಮಂದಿ ಅಲ್ಲ ನಾವು, ಆ ಮಂದಿ ಅಲ್ಲ ನಾವು. ಗೊತ್ತಾಯ್ತಾ? ನಮ್ಗೆ ಗೊತ್ತಾಗಿದೆ ಸಮಾಜದಲ್ಲಿ ಎಲ್ಲಿ ತಪ್ಪು ನಡೀತಾ ಇದೆ, ಯಾಕೆ ಈ ಜಾತಿ ಹಿಂಗಾಗ್ಯಾರ. ಫಸ್ಟ್ ಆಫ್ ಆಲ್ ಶಿಕ್ಷಣ ಇಲ್ಲ. ಶಿಕ್ಷಣ ಇಲ್ಲ ಅಂದ್ರೆ ಸಂಘಟನೆ ಆಗಲ್ಲ ನೀವು ಅಲ್ವಾ. ಒಂದು ಕಂಡ್ರು ಒಂದಾಗಲ್ಲ ಕಬ್ಬಲಿಗೇರಿದಾಗ. ಗೊತ್ತಾ, ಎಲ್ಲ ಜಾತಿಯಾಗೂ ಅದ ಈ ಗುಣ. ಅತಿ ಜಾತಿದಾಗ ಈ ಗುಣ, ದ್ವೇಷ ಭಾಳ, ಅಣ್ಣತಮ್ಮದಲ್ಲಿ ದ್ವೇಷ. ಮಹಾಭಾರತ ಅದೇ ತಾನೇ. ಮಹಾಭಾರತ ಯಾರ್ದು? ಅಣ್ಣತಮ್ಮದರ ಕತ್ತಿನಿ ಅದದು. ಅವಾಗೇ ಈ ಗುಣಗಳು ಇದು ಬಂದಿದೆ ಇವಕ್ಕ, ಹೌದಿಲ್ಲ? ಹೀಗಾಗಿ ಒಂದು ಕಂಡ್ರು ಒಂದು ಕಾಗಲ್ಲ, ಬಿಡ್ಬೇಕಲ್ಲ. ಅದು ಶಿಕ್ಷಣದಿಂದ ಸುಧಾರಿಸ್ತದೆ ಮನುಷ್ಯ, ಹೌದಿಲ್ಲ? ಮೇಲ್ಜಾತಿಯವರಾಗಿರಲ್ಲ, ಅವ್ರ ಬಳಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅನ್ಬೇಡ್ರಿ. ಇದು ಒಂದು ಶಿಕ್ಷಣವಂತರಾಗ್ರಿ ದಯಮಾಡಿ. ಶಿಕ್ಷಣವಂತರು ತುಂಬ ಜನ ತಾಯಂದಿರ ಮಹಿಳೆಯರು ಬರಬೇಕಿತ್ತು ಇವತ್ತು. ಯಾಕಂದ್ರೆ ಅವ್ರು ಹೇಳೋ ವಿಷಯ ಬಹಳವ. ನಾವು ಯಾಕೆ ಮಹಿಳೆಯರು ಬರಬೇಕು, ತಾಯಂದಿರು ಬರಬೇಕು ಅಂತಂತೀವಿ ಅಂದರೆ, ನಮ್ಮ ಏನೇ ಜಾತಿ ಸಭೆಗಳು ತಾಲೂಕದಾಗ ನಡೀಲಿ, ಜಿಲ್ಲಾ ಮಟ್ಟಲಿ, ಬೇರೆ ಎಲ್ಲರೇ ನಡೀಲಿ, ಮಹಿಳೆಯರು ಹಾಜರಾಗಲ್ಲ, ಬರೋದಿಲ್ಲ ಸಭೆಗಳಿಗೆ. ಅದು ರೂಢಿನೇ ಬಂದದ. ಸಭೆ ಸಮಾರಂಭಗಳಂದ್ರೆ ಗಂಡಸರದು, ಹೆಂಗೆ ಹೆಣ್ಮಕ್ಳು ಹೋಗೋಕೆ ರೂಢಿ ಇಲ್ಲದು. ಸೊ ಅವ್ರು ಬರಲ್ಲ. ಬಟ್ ನೆನ್ಪಿಟ್ಕೋರಿ, 50% ಹರ ಅವರು ಸಮಾಜದಲ್ಲಿ. 100 ಮಂದಿಯಾಗ 50% ಹರ ಅವರು. ಹೌದಾ? ಒಂದು ಮಗು 9 ತಿಂಗಳು ಅವ್ರ ಹೊಟ್ಟೆನಲ್ಲಿ ಇರ್ತದ, ಮುಂದೆ 8-9 ವರ್ಷ ಅವ್ರ ಸುತ್ತನೇ ಸುತ್ತದ. ತಾಯಿ ಅವ್ವ. ಯಾವ ಮನ್ಯಾಗ ತಾಯಿ ಹುಷಾರಾಳ, ಯಾವ ಮನೆಯಲ್ಲಿ ಹೆಣ್ಮಕ್ಳು ಹುಷಾರಾಗ್ಯಾರ, ಅವಶ್ಯವಾಗಿ ಆ ಮನೆ ಬದಲಾಗ್ತದೆ. ಹಾಗೆ ಬೇರೆ ಸಮಾಜಗಳಾಗಿವು. ಅವ್ರಿಗೇನು ಯಾರು ದೇವರು ಬಂದು ತಥಾಸ್ತು ಅಂತ ಹೇಳಿ ಏನೇ ಕೊಟ್ಟು ಹೋಗ್ಯಾನ ಮುಂದುವರೆದ ಜಾತಿಗಳಿಗೆ ಇಲ್ಲ, ಬದಲಾಯಿಸ್ಕೋತ ಹೋದ್ರ ಅವರು. ಈ ವಿಷಯ ಯಾರು ಹೇಳ್ಬೇಕು ಹೆಣ್ಮಕ್ಳಿಗೆ? ಅವರೆಲ್ಲಿ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ ಬಂದಿಲ್ಲ ಕೆಲವ್ರು ಮಂದಿ, ಯಾರೋ ಗಂಡಸರು ಬಂದಿರಿ, ಮನ್ಯಾಗ ಹೋಗಿ ಹೇಳ್ತೀರಪ್ಪ ಅವ್ರಿಗೆ ಇಲ್ಲಿ ಕೇಳಿದ್ದು ಹೇಳ್ತೀರೇನು ಹೇಳ್ರಿ? ಯಾರ ಗಂಡಸು ಹೇಳಿರೇನು ಇಲ್ಲಿವರೆಗೆ? ಹೇಳೋದೇ ಇಲ್ಲಿವರೆಗೆ. ಅವರೇ ಮೈ ಮೇಲೆ ಬಿದ್ದು ಹೆಣ್ಮಕ್ಳು ಇವ್ರಿಗೆ ಕೇಳಿದ್ರ ತಿಳ್ಕೊರಿ, ಎಲ್ಲಿ ಹೋಗಿದ್ರಿ? ಅಲ್ಲಿ ಸಮಾಜ ಸಭೆ ಇತ್ತು, ಕಲಬುರಗಿಯಿಂದ ಬಂದಿರಂತ ಹೋಗಿದ್ದೆ. ಏನು ಹೇಳಿದ್ರಿ? ತಗೊಂಡು ಏನು ಮಾಡ್ತೀನಿ, ಏನು ಮಾಡ್ತೀನಿ, ಅದೇನು ತಿಳಿತಂದೆ. ಈ ಥರ ಇಟ್ಟಿವಿ ಹೆಣ್ಮಕ್ಳು. ಯಾಕೆ ಶಿಕ್ಷಣ ಇಲ್ಲ ಅವ್ರಿಗೆ. ಯಾವ ತಾಯಿ ಮನೆ ಕಟ್ಟುತ್ತಾಳ, ಮಕ್ಕಳ ಬೆಳೆಸ್ತಾಳ, ಸೈನ್ಯನ ತಯಾರು ಮಾಡ್ತಾಳ, ಆಕಿ ಸ್ಥಿತಿ ಹಂಗದ ಈ ಜಾತ್ಯಾಗ. ಅರ್ಥ ಮಾಡ್ಕೋಬೇಕಲ್ಲ. ಇದು ಸುಧಾರಿಸೋದೇನ್ರಿ?
ನಮ್ಮ ತರುಣರು ಹೆಂಗ ಕುರುಡ್ರಾರ ಅಂತಂದ್ರೆ ವಿಠ್ಠಲ್ ಹೇರೂರವ್ರ ಫೋಟೋ ಹಾಕ್ತಾರ ಬ್ಯಾನರ್ದಲ್ಲಿ, ಆದ್ರೆ ಆಜು ಬಾಜು ಹುಲಿ ಫೋಟೋನು ಹಾಕ್ತಾರ ನೋಡ್ರಿ. ವಿಠ್ಠಲ್ ಹೇರೂರ್ ಅಂದ್ರೆ ಹುಲಿ 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 ಇದ್ದಂಗೆ ಹುಲಿ. ಇಷ್ಟಕ್ಕೆ ಅಂದ್ರೆ ಪರವಾಗಿರ್ಲಿಲ್ಲ, ಮತ್ತೇನು ಹೇಳ್ತಾರ, ಯಪ್ಪ ವಿಠ್ಠಲ್ ಹೇರೂರ್ ಮತ್ತೆ ಹುಟ್ಟಿಬಾರು, ಮತ್ತೆ ಹುಟ್ಟಿಬಾರ್ದು. ಹಂಗೆ ಬಂದಾರೇನು ಯಾರು ಜಗತ್ತಿನಲ್ಲಿ ಹುಟ್ಟಿ? ಬಸವಣ್ಣ ಬಂದ, ಬುದ್ಧ ಬಂದ್ರ, ಕನಕದಾಸರು ಬಂದ್ರ, ಯಾರು ಹಂಗೆ ಹುಟ್ಟಿ ಬರಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಹುಟ್ಟಿರಲ್ಲಪ್ಪ, ನೀವೇನಾಗ್ಲಿಕ್ಕತ್ತೀರಿ? ನಿಮ್ ಜವಾಬ್ದಾರಿ ಏನು? ಪಾಪ ಸಣ್ಣ ನೋಡಿದ್ರು ಅವಕ್ಕೆ ಏನು ತಲೆಗೆ ಹತ್ತಲಿದ್ದು, ಶಿಸ್ತು ಉಸುಕಿನಾಗ ಕುಂತಾರ, ನಿದ್ದೆ ಬರೋದು ಇನ್ನು ಎಟ್ಟ ತಡ್ಕೋತಾರ ಅವ್ರು. ಸೊ ಹೀಗೆ ಇದು ತಿಳ್ಕೊಬೇಕಲ್ಲ ನಮ್ಮ ಮಹಿಳೆಯರು. ಯಾರು ಹೇಳೋರಿ? ಅದಕ್ಕೆ ಹೇಳ್ತೀವಿ ನಾವು ಎಲ್ಲೇ ಊರಾಗ ಮಹಿಳೆಯನ್ನು ಸೇರಿಸಿ, ಹೆಣ್ಮಕ್ಳನ್ನ ಸೇರಿಸಿ. ನಮ್ಮವ್ರು ಕಲ್ತಿಲ್ಲ ಅವರು. ನಾಳೆ ಒಂದು ಕಂಪ್ಲೇಂಟ್ ಮನ್ಯಾಗ ಬಂದು ಹಚ್ಚಿರು ಓದ್ತಾರ ಅವರು? ಓದ್ಲಕ್ಕೆ ಬರ್ತದ? ಅಟ್ಲೀಸ್ಟ್ ಕೇಳಿ ಮಾತಿಂತವು ನೋಡ್ರಿ. ಎಲ್ಲೇ ಪುರಾಣ ಕೀರ್ತನ ಇರ್ಲಿದ್ದ ಹೋದಲ್ಲಿ ನೋಡ್ರಿ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ. ಯಾವ ಊರಾಗ್ರೆ ಅಲ್ಲೇನು ನಡೀತದ? ದೇವ್ರದ್ದು ಯಾರ್ದೋ ಕತಿ ನಡೀತದೆ. ಆ ಕತಿಗಳು ಹೆಂಗಿರ್ತಾವ? ನಾನು ಅದನ್ನ ಕೆಟ್ಟದ್ದು ಅಂಥದ್ದು ಮಾಡಬಾರ್ದು ಅಂತದ್ದು ಏನು ಹೇಳಿಕ್ ಹೋಗಲ್ಲ, ವಿಷಯ ತಿಳ್ಕೊರಿ. ಅಲ್ಲೇನಿರ್ತದ, ಆ ಸೇವೆ ಮಾಡ್ರಿ, ಈ ಸೇವೆ ಮಾಡ್ರಿ, ಹಂಗೆ ನಡ್ಕೋರಿ, ಹಿಂಗೆ ನಡ್ಕೋರಿ, ನಿಮಗೆ ಇಲ್ಲಿ ಸುಖ ಇಲ್ಲ ಅಂದ್ರೂ ಅಲ್ಲೇರೆ ಸುಖ ಸಿಗ್ತದದು ಅಂತ ಆಶೆ ಹುಟ್ಟಿಸ್ತಾರೆ. ಹೌದಲ್ಲ? ಅಂಥದ್ದೇ ಕೇಳ್ಯಾರ ಪಾಪ. ನೀವೇನು ಮಾಡಬೇಕು? ನಿಮ್ಮ ಜವಾಬ್ದಾರಿ ಏನು? ನಾನು ಏನು ಮಾಡ್ರಿ ಏನಾಗ್ತಾವ ನನ್ನ ಮಕ್ಕಳು ಅನ್ನೋದು ಅವ್ರಿಗೆ ಹೇಳಿಲ್ಲ. ಇದು ಆಗಬೇಕು ನಮ್ಮಲ್ಲಿ. ಮಹಿಳೆಯರ ಶಿಕ್ಷಣನೂ ಆಗಬೇಕು, ಈ ಬದಲಾವಣೆನೂ ನಡಿಬೇಕು. ಹೌದು ಇಲ್ಲ? ನಾ ಹೇಳೋದು ಏನಾರ ವ್ಯತ್ಯಾಸದ? ಇಲ್ಲಿಗೆ ಹೆಂಗೆ ಬದಲಾಯಿಸ್ತೀರಿ ಸಮಾಜನ? ಹೇಗೆ ಉದ್ಧಾರ ಆಗೋದು? ನೆನ್ಪಿಟ್ಕೋರಿ, ಯಾ ದೇವರು ನಮಗೆ ಉದ್ಧಾರ ಮಾಡಲ್ಲ. ದಯಮಾಡಿ ತಪ್ಪು ತಿಳಿಬೇಡ್ರಿ. ದೇವರು ಇಲ್ಲೇ ಕೂತೀವಿ ಬಾಜುನೇ, ಅದು ಸಿಟ್ಟಿಗೆ ಇರೋದು ಹೇಳಿ ಬರಾಕಿಲ್ಲ ನನಗೆ, ಬಟ್ ನೀವು ಸಿಟ್ಟಿಗೆ ಇರಬಾರ್ದು. ಹೌದಿಲ್ಲ? ಯಾ ದೇವರು ಉದ್ಧಾರ ಮಾಡಲ್ಲ. ಉದ್ಧಾರ ಆಗ್ಲಿಕ್ಕೆ ನಮಗೆ ಏನು ಬೇಕೋ ಅವೆಲ್ಲ ಕೊಟ್ಟೆ ಕಳಿಸ್ಯ. ನಮ್ಗೆ ಬುದ್ಧಿ ಕೊಟ್ಟಾನಿಲ್ಲ, ಶಕ್ತಿ ಕೊಟ್ಟಾನಿಲ್ಲ, ಜ್ಞಾನ ಕೊಟ್ಟಾನಿಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ತಿಳಿತದಿಲ್ಲ ನಮಗ. ಮತ್ತೆ ಇನ್ನೇನು ಮಾಡ್ಬೇಕವ? ಅಲ್ಲ, ಮನುಷ್ಯನ ಜವಾಬ್ದಾರಿ. ಇದನ್ನೆಲ್ಲ ಯಾರು ತಿಳ್ಕೊಂಡಾರ ಆ ಜಾತಿಗಳು ಮುಂದುವರೆದವು, ಸುಧಾರಿಸವು. ಈಗ ಉದಾಹರಣೆ ತಗೋರಿ, ಲಿಂಗಾಯತ ಬಂಧುಗಳಿದ್ದಾರೆ, ಹೌದಿಲ್ಲ? ರಾಜಕೀಯದಾಗಿದ್ದಾರ, ಶ್ರೀಮಂತಿಕೆಯಲ್ಲಿದ್ದಾರ, ಅಧಿಕಾರಿಗಳಲ್ಲಿದ್ದಾರ. ಹೊಟ್ಟೆ ಕಿಚ್ಚಿಬಿಡೋದಲ್ಲ, ನೆನ್ಪಿಟ್ಕೋರಿ. ಹೇಗೆ ಈ ಜನಾಂಗ ಅಲ್ಲಿಗೆ ಹೋಯಿತು ಅನ್ನೋದು ತಿಳ್ಕೊಬೇಕಾಗ್ಯದ. ನಾವು ಹಾದಿ ಹಿಡಿಬೇಕಲ್ಲ. ಇವೆಲ್ಲ ಇದ್ದಾರಲ್ಲ, ಬ್ರಾಹ್ಮಣರಂತೂ ಮೊದಲೇ ಯಾರವು, ಅವ್ರ ಬಗ್ಗೆ ಹೇಳಪ್ಲೇನೇ ಇಲ್ಲ. ಅವ್ರ ಬಗ್ಗೆ ಎಂದೋ ಆ ಹಂತಕ್ಕೆ ಮುಟ್ಟೋಗ್ಯಾರ ಅವರು. ಹೇಗಾದ್ರಿ ಇವರು? ಹೇಗೆ ಶ್ರೀಮಂತಿಕೆ ಬಂತು ಇವ್ರ ಬಲ್ಲಿ? ಹೇಗೆ ಅಧಿಕಾರ ಬಂತು ಇವ್ರ ಬಲ್ಲಿ? ಹೌದೋ ಇಲ್ಲೋ? ಇದು ನಾವು ಇದ್ದೂ ಕಳ್ಕೊಂಡ್ಬಿಟ್ಟಿವಿ. ನಾವು ವ್ಯಾಸ ನಮ್ಮ, ಭೀಷ್ಮ ನಮ್ಮ, ಹೌದಿಲ್ಲ? ಏನೇನೋ ಮಹಾರಾಜರುಗಳು ನಮ್ಮವರು. ಇವತ್ತು ಪೋತರಾಜರು. ಬಸವಣ್ಣನಿಂದ ಏನಾಯ್ತು ಲಿಂಗಾಯತ ಧರ್ಮದಲ್ಲಿ? ಅಲ್ಲ, ಈಗ ಇದಕ್ಕೆ ಸ್ವಲ್ಪ ಹಿನ್ನೆಲೆ ಹೋಗ್ರಿ. ನಮ್ಮಲ್ಲಿ ಮೂಢನಂಬಿಕೆಗಳು ಬಹಳ. ಏನು ಮಾಡೋದ್ರಿಂದ ನಮ್ಮ ಬದುಕಿಗೆ ಉಪಯೋಗ ಆಗಲ್ಲಲ್ಲ, ಅದನ್ನು ನಂಬಿ ಮಾಡ್ತೀವಲ್ಲ, ಅದೇ ಮೂಢನಂಬಿಕೆ. ಏನು ಭಾಳ ದೊಡ್ಡ ಅಪರಾಧ ಅಲ್ಲ. ಏನು ನಂಬ್ತೀವಿ, ಏನು ಮಾಡ್ತೀವಿ, ಅದು ನಮ್ಮ ಬದುಕಿಗೆ ಉಪಯೋಗಕ್ಕಿರಬೇಕು, ನಮಗೆ ಸಹಾಯ ಆಗಬೇಕು, ಆಶ್ರಯ ಆಗಬೇಕು, ಕೈ ಹಿಡಿಬೇಕು, ಎತ್ತಬೇಕು. ಅದು ಇದ್ದಿದ್ದಿಲ್ಲ, ಮೂಢನಂಬಿಕೆ ಅಂತೀವಿ ಅಷ್ಟೇ, ಬೇರೆ ಏನಿಲ್ಲ. ಈ ಮೂಢನಂಬಿಕೆ ನಮ್ಮ ಜಾತಿಯಾಗ ಭಾಳ. ಅದು ವಿಶೇಷವಾಗಿ ತಾಯಂದಿರ ಬಗ್ಗೆ, ಮಹಿಳೆಯರಲ್ಲಿ, ಹೆಣ್ಮಕ್ಳಲ್ಲಿ ಭಾಳ ಮೂಢನಂಬಿಕೆ ಅವ. ಕೇಳ್ರವ್ರಿಗೆ, ಎಷ್ಟು ವಾರ ದೇವರ ಹೆಸರ ಮೇಲೆ ಉಪವಾಸ ಮಾಡ್ತೀವಿ? ಮಾಡ್ತೀರಮ್ಮ? ಸೋಮವಾರ ಒಂದು ದೇವ್ರು, ಮಂಗಳವಾರ ಒಂದು ದೇವ್ರು, ಬುಧವಾರ ಓಸು ವಾರ ಫಿಕ್ಸ್ ಆಗೋದು ದೇವ್ರುಗಳಿಗೆ. ಹೌದೋ ಅಲ್ಲ? ನೀವು ಮಾಡ್ತೀರಲ್ಲ ಗೊತ್ತಿಲ್ಲ, ಬಟ್ ನಾವು ಸಣ್ಣವರಿದ್ದಾಗ ನಾವು ಕೇಳ್ತಿದ್ದೆವು ನಮ್ಮ ಮನೆಗಳಲ್ಲಿ. ಸೋಮವಾರ ಶರಣ ಬಸಪ್ಪಂದು, ಆಯ್ತಾರ ಮಲ್ಲ ಎಂದು,
ಮಂಗಳವಾರ ಲಕ್ಷ್ಮಿ, ಶುಕ್ರ, ಹೀಗೆಲ್ಲ ಸರಿ. ಇದನ್ನ ಇಟ್ಕೊಂಡಿದ್ರೆ ಏನು ಸಮಸ್ಯೆ ಇರಲಿಲ್ಲ. ಇದಕ್ಕೆ ಉಪವಾಸ ಮಾಡ್ತಾರ ಅವರು. ದೇವರು ಉಪವಾಸ ಮಾಡಂತ ಹೇಳಿಲ್ಲ, ವೈಜ್ಞಾನಿಕವಾಗಿನೂ ಉಪವಾಸ ಮಾಡಂತ ಹೇಳಿಲ್ಲ ಈ ಥರ. ಯಾಕಂದ್ರೆ ನಾನು ಡಾಕ್ಟರ್ ಇರೋದ್ರಿಂದ ಗೊತ್ತೋರು. ತಾಯಿ ಮರಣ, ತಾಯಿ ಸೈತಾಳಲ್ಲ, ಹೊಟ್ಲಿದ್ದಾಗ ಸೈತಾಳ, ಮಾಣೆ ತಂದಾಗ ಸೈತಾಳ, ಹೆರಿಗೆ ಆಗಾಗ ಸೈತಾಳ. ಇವಕ್ಕೆಲ್ಲ ಕಾರಣಗಳು ಏನು ಗೊತ್ತಾ? ಹೆಚ್ಚಾಗಿ ಹಿಂದುಳಿದವರು, ದಲಿತರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಬಡವರಾಗ್ಲಿ, ಇವ್ರ ಮೈನಲ್ಲಿ ರಕ್ತ ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯಗ ಆರೋಗ್ಯವಂತನಿಗೆ 5 ರಿಂದ 6 ಲೀಟರ್ ರಕ್ತ ಇರ್ಬೇಕು ಮೈದಲ್ಲಿ. ನಮ್ಮ ತಾಯಂದ್ರ ಮೇಲೆ ಅಷ್ಟು ರಕ್ತನೇ ಇರಲ್ಲ. ಯಾಕೆ? ಮೊದಲೇ ಬಡತನ, ದಿನ ತಿಂದಿದ್ದೇ ತಿನ್ನೋದು, ರೊಟ್ಟಿ, ಖಾರಬೇಳೆ, ಪುಂಡಿ ಪಲ್ಯ, ಏನು ಬೇರೆ ಏನ್ರ ತಿಂತಾರ? ಈಗೇನೋ ಸ್ವಲ್ಪ ಕಾಲ ಬದಲಾಗ್ಯದ, ಒಪ್ತೀನಿ ನಾನು. ಬಟ್ ಇನ್ನೂ ನಮ್ಮ ಜನಗಳಿಗೆ 3-4 ಲೀಟರ್ ರಕ್ತ ಇರ್ತದೆ ನಮ್ಮ ಹೆಣ್ಮಕ್ಳಲ್ಲಿ. ಪರೀಕ್ಷೆ ಮಾಡಿಸಿ ನೋಡ್ರಿ ನೀವು. ಅದಕ್ಕೆ ಹೊಟ್ಲಿದ್ದಾಗ ಹೆಣ್ಮಕ್ಳಿಗೆ ಮೊದಲು ರಕ್ತ ಪರೀಕ್ಷೆ ನಡೀತದೆ, ಎಲ್ಲೇ ಹೋಗ್ರಿ. ಏನಿದೆ ಪ್ರಮಾಣ ರಕ್ತ ಪರೀಕ್ಷೆ ಅಂತ. ಅಂಥದ್ರಲ್ಲಿ ನೀವು ಉಪವಾಸ ಮಾಡಿದ್ರೆ ಎಲ್ಲಿಂದ ಬರ್ಬೇಕು ರಕ್ತ? ದೇವ್ರು ಕೊಡ್ತೇನ್ರಿ. ಸ್ವಲ್ಪ ವಿಚಾರ ಮಾಡ್ಬೇಕಿದು. ದೇವ್ರ ಬಗ್ಗೆ, ದೇವ್ರಿಗೆ ನಾ ಕೆಟ್ಟ ಅದ್ರ ಬಗ್ಗೆ ಕೆಟ್ಟ ವಿಚಾರ ಇಲ್ಲ ನಂದು. ಬಟ್ ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು, ನಮ್ಮ ವಿಧಾನಗಳು ತಪ್ಪಿವೆ. ಸರಿಯಾಗಿ ತಿನ್ನಲಾರ್ದೆ ನೀವು ಉಪವಾಸ ಮಾಡ್ಕೋತ ಕುಂತ್ರಿ ಎಲ್ಲಿಂದ ಬರ್ಬೇಕಾಗ್ತ? ಇಂಥ ತಾಯಿ ಗರ್ಭ ಧರಿಸ್ತಾಳ, ಹೆರಿಗೆ ಟೈಮ್ನಲ್ಲಿ 1/2 ಲೀಟ್ರ್ ಹೋಗ್ಬೋದು ಒಬ್ಬ ತಾಯಿಗೆ ರಕ್ತ. ನಾರ್ಮಲ್ ಆಗಿ ಹೋಗ್ತದೆ, ಸಮಸ್ಯೆ ಇಲ್ಲ. ಇದ್ರ ಬದಲಿ 4 ಲೀಟ್ರ್ ಹೋಯ್ತು, 1 ಲೀಟ್ರ್ ಹೋಯ್ತು ಅಂದರೆ 4 ಲೀಟರ್ ಇದ್ದಂಥ ತಾಯಿ ಬದುಕೋದೇ ಕಷ್ಟ, ಬದುಕೋದೇ ಕಷ್ಟ. ನೀವು ವೈದ್ಯ ದವಾಖಾನೆಗೆ ಅಂದ್ರೆ ಹೋಗಿ ಮುಟ್ಟೋದೇ ಕಷ್ಟ. ಇದನ್ನೆಲ್ಲ ತಿಳಿದೇ ಸರ್ಕಾರ ಏನು ಮಾಡ್ತು? ಎಲ್ಲ ಹೆರಿಗೆಗಳು ಆಸ್ಪತ್ರೆ ಲಾಭ. ಸುಮ್ಮನೆ ತಂದಿಲ್ಲ ಅದು. ಯಾಕೆ? ಆಸ್ಪತ್ರೆಯಲ್ಲಿದ್ದರೆ ರಕ್ತ ಇರ್ಲಿಕ್ಕಿಲ್ಲ ಆಸ್ಪತ್ರೆಯಲ್ಲಿ. ಅಲ್ಲಿ ಗೊತ್ತರೆ ಆಗ್ತದೆ, ಈ ಅಮ್ಮಗೆ ರಕ್ತ ಭಾಳ ಹೋಗ್ಲಿಕ್ಕತ್ತು, ಏನೋ ಆಗ್ತದೆ, ವೈರ್ ಇಲ್ಲಿಗತ್ತ. ಎಷ್ಟು ಮಂದಿ ನಮ್ಮ ಜಾತಿಯಾಗಿ ತಿಳ್ಕೊಂಡಾರ? ದೇವರು 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 ಅಂತ ಉಪವಾಸ ಮಾಡ್ಕೊತ ಹೋದ್ರೆ ಹೇಗೆ? ಇದನ್ನು ನಮ್ಮ ತಾಯಂದಿರು ತಿಳ್ಕೋಬೇಕು, ಹೌದಾ? ಇನ್ನು ವಿಶೇಷವಾಗಿ ನಮ್ಮ ಮೂಢನಂಬಿಕೆಗಳು, ಕುಡಿತ ಕಡಿಮೆ ಮಾಡಬೇಕು. ಮನ್ಸಿಗೆ ಬಂದಂಗೆ ಕುಡಿದು, ಮನ್ಸಿಗೆ ಬಂದಂಗೆ ತಿಂದು ನೀವು ಸಂಸಾರ ಮಾಡ್ಲಿಕ್ಕೆ ಆಗ್ತದೆ. ಇದ್ದವ್ರು ಮಾಡ್ಬೋದ್ರಿ, ಶ್ರೀಮಂತಿದ್ದವ್ ಮಾಡ್ಕೊತ ಹೋಗ್ಲಿ ಅವ್ರಿಗೆ. ಅದ 90% ಜನ ನಮ್ಮಲ್ಲಿ ಬಡವರೇ ಇದ್ದೀವಿ. ನಾವು ಬದುಕಿಗೆ ಎಷ್ಟು ಬೇಕು ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ, ಅನ್ನ ಇಲ್ಲ ನಮ್ಮ ಹತ್ರ ಅಷ್ಟು. ಅಂಥದ್ರಲ್ಲಿ ನೀವು ಕುಡಿದು ಮೆರಿತೀರಿ ಅಂದ್ರೆ ಗಂಡಸರು ತಪ್ಪಲ್ಲ. ಇದು ಚರ್ಚೆ ನಡಿಬೇಕು ಈ ಥರ. ಅವು ಕೇಳ್ತಾವೋ ಬಿಡ್ತಾವೋ ಬಿಟ್ಟುಬಿಡ್ರಿ, ಎರಡನೇ ಮಾತು. ಹೇಳೋದಂತೂ ನಡಿಬೇಕು, ಹೌದಿಲ್ಲ? ಇದು ಇಂಥವೆಲ್ಲ ಒಳ್ಳೆ ವಿಚಾರಗಳು ಹೇಳುವಂಥದ್ದು ಈ ಜಾತಿಯಾಗ ವ್ಯವಸ್ಥೆ ಇಲ್ಲ. ಏನು? ಈ ಜಾತಿನಲ್ಲಿ ವ್ಯವಸ್ಥೆ ಇಲ್ಲ. ಇವತ್ತು ನೋಡು, ನಾವು ನಮ್ಮ ಜಾತಿ ಬಗ್ಗೆ ಸುಖ ದುಃಖಗಳು, ತಪ್ಪುಗಳು, ಸರಿಗಳು ಮಾತಾಡ್ಲಿಕ್ಕೆ ಎಲ್ಲಿ ಕುಂತೀವಿ? ನಾವು ರಸ್ತ್ಯಾಗ ಕುಂತೀವಿ, ಬೈಲಾಗ ಕುಂತೀವಿ. ನಾವು ಲಿಂಗಾಯತ್ ಬಂಧುಗಳು ಎಲ್ಲಿ ಕೂಡ್ಬೋದು? ಮಠದಾಗ ಕೂಡ್ತಾರೆ. ಮುಸ್ಲಿಮ್ಸ್ ಎಲ್ಲಿ ಕೂಡ್ಬೋದು? ಮಸ್ಜಿದ್ದಾಗ ಕೂಡ್ತಾರೆ. ಕ್ರಿಸ್ತರು ಚರ್ಚ್ನಲ್ಲಿ ಕೂಡ್ತಾರೆ. ಇತ್ತಿತ್ತಲಾಗಿ ನಮ್ಮ ಕುರುಬ ಬಂಧುಗಳು ಪೀಠ ಮಾಡಿಕೊಂಡು, ಗುಡಿ ಕಟ್ಕೊಂಡು, ಏನೇನೋ ಮಾಡ್ಕೊಂಡು ಅವ್ರು ಅಲ್ಲಿ ಶುರು ಮಾಡ್ಯಾರ. ಕಬ್ಬಲಿಗೆರೆಯಲ್ಲಿ ಏನು ಮಾತಾಡೋದಿಲ್ಲ ನಾವು ನಿಮಗೆ ಅಲ್ಲ. ಸಮಸ್ಯೆ ಅಲ್ಲ ಇದು. ಎಲ್ಲಿ ಕುಂತೀವ್ರಿ? ರಸ್ತೆಯಾಗ ಕುಂತೀವಿ, ಕಬ್ಬಲಿಗೆರೆ. ಯಾಕೆ? ಸ್ಥಿತಿ ಹೆಂಗದ? ನಮ್ಮ ಅದು ವ್ಯವಸ್ಥೆಗಳಿಲ್ಲ. ಅರ್ಥ ಮಾಡ್ಕೋಬೇಕು. ಈ ಆಧುನಿಕ ಕಾಲದಲ್ಲಿ ಯಾರೂ ನಮ್ಮನ್ನು ಉದ್ಧಾರ ಮಾಡಲ್ಲ. ಯಾರು ಶ್ರೀಮಂತರು, ಯಾವ ರಾಜಕೀಯಗಳು, ಯಾವ ಪುಡಾರಿಗಳು, ಯಾರೂ ನಿಮ್ಮ ಭವಿಷ್ಯನ ಬದಲಾಯಿಸಲ್ಲ ಅನ್ನೋದು ಸ್ಪಷ್ಟ ಆಗಬೇಕು ಈ ಜಾತಿಗೆ. ಹಾಗಾದ್ರೆ ಹೇಗೆ? ನಮ್ಮನ್ನು ನಾವು ಆಗಬೇಕು. ಆಗ್ಯಾರ ಯಶೋಮತಿ, ಈಗ ಲಿಂಗಾಯತರಾಗಿರಲ್ಲ. ಹೇಗೆಪ್ಪ? ಬಸವಣ್ಣನವ್ರು ಏನು ಮಾಡಿದ್ರು? ಬಸವಣ್ಣನ ಕಾಲದಲ್ಲಿ ಏನು ನಡೀತರು? ಗುಡಿಯಾಗ ದೇವ್ರಿಟ್ರು, ಹೌದಲ್ಲ? ಹಿಂದುಳಿದವ್ರಿಗೆ, ದಲಿತರಿಗೆ, ಭಾಳ ಬ್ಯಾಕ್ವರ್ಡ್ಸ್ಗಳಿಗೆ ನಂಬಿಕೆ ಹುಟ್ಟಿಸ್ತಾರೆ. ಏನು? ನಮ್ಮ ಬದುಕಿಗೆ ದೇವರೇ ಕಾರಣ. ನಿನಗೆ ಸುಖನೂ ಅದೇ ಕೊಡ್ತದ, ದುಃಖನೂ ಅದೇ ಕೊಡ್ತದ, ನಿನಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ದೇವರೇ ಮಾಡ್ತದ ಅಂತ ಹೇಳಿದ್ರು. ನಂಬಿತು ಜನ. ಮೇಲದವರು
ಈ ಸ್ವಾಮಿಗಳು ಗುರುಗಳು ಏನು ಹೇಳ್ತಾರೆ ನಂಬ್ತಾರಿಲ್ಲ ಜನ, ನಂಬ್ತು. ಬಟ್ ದೇವರೆಲ್ಲಿಟ್ಟರು? ಗುಡಿಯಾಗಿಟ್ಟರು. ಈ ಜನರಿಗೆ ಆ ಗುಡಿಗೆ ಹೋಲಕ್ಕೆ ಬಿಡಲಿಲ್ಲ. ಈಗ ನಿಮಗೆಲ್ಲ ಆಗ್ಯಾವ ಸವಲತ್ತು. ಒಂದು 20-30 ವರ್ಷದಿಂದ ಹೋಗ್ರಿ, ನಮಗೆ ಗೊತ್ತಿದೆ, ನಮ್ಮ ಗುಡಿಯಾಗ ಹೋಗ್ಲಿಕ್ಕೆ ಇದು ಇರಲಿಲ್ಲ. ಊರಾಗೆ ಇರ್ತಿದ್ದೇವೆ ಖರೆ ನಾವು. ನಮಗೆ ಪಂಥಿ ಖಾಂಡ ಆದಾಗ, ಮೇಲ್ವರ್ಗದವ್ರು ಲಗ್ನ ಆದಾಗ ಎಲ್ಲಿ ಕೂಡಿಸ್ತೀರಿ? ನಮ್ಗೆ ಅಂಗಳಾಗ ಪಂಥಿ ಹಾಕ್ತೀರಿ. ನಮ್ಮದೇ ತಾಟ್ ತಗೊಂಡು ಹೋಗ್ಬೇಕಿತ್ತು, ನಮ್ಮದೇ ಛಬಿ ಹೋಗ್ಬೇಕಿತ್ತು ರೀ. ಇನ್ನು ದಲಿತರದ್ದು ಹೆಂಗಿರ್ಬೇಕು ಭವಿಷ್ಯ ಪರಿಸ್ಥಿತಿ? ಇನ್ನೂ ಹಿಂದಕ್ಕೆ ಹೋದ್ರೆ ಹೇಗಿರ್ಬೇಕು? ಅಂಥ ಕಾಲದಾಗೆ ಹೇಳ್ದ ಬಸವಣ್ಣ. ಇವೇನು ಬಿದ್ದು ಒದ್ದಾಡ್ಲಿಕ್ಕತ್ತವ ಈ ಜನ. ಮೇಲ್ವರ್ಗದವರು ಹುಟ್ಸ್ಯಾರ ನಂಬಿಕೆ, ದೇವರೇ ಎಲ್ಲರೂ ಕಾರಣ ಅಂತ. ದೇವ್ರನ್ನು ಇದು ಗುಡಿಯಾಗಿಟ್ಟಾರ. ದೇವ್ರ ಹತ್ರ ಹೋಗಪ್ಲೆ ಇಲ್ಲಿ ಇವರು. ಚಿಂತೆ ಎಂಥದ್ದಿರ್ಬೇಕು. ಅದಕ್ಕೆ ಬಸವಣ್ಣ ಏನು ಮಾಡ್ದ, ಆ ಗುಡಿಯಾಗ ಹೋಗ್ಲಿಕ್ಕೆ ಬಿಡಿಸೋದು ಅವನಿಗೂ ಶಕ್ತಿ ಇರಲಿಲ್ಲ, ಬಸವಣ್ಣಗೂ ಆಗ್ತಿರ್ಲಿಲ್ಲ. ಯಾಕೆ ಮೇಲ್ವರ್ಗದವ್ರು ಹಂಗಿದ್ರು. ಇವತ್ತಿಗೂ ಆಗಿಲ್ಲ. ಇವತ್ತಿಗೂ ಎಷ್ಟೋ ಸಲ ಪೇಪರ್ದಾಗ ಓದ್ತೀವಿ, ಯಾವುದರ ಒಂದು ಅಪ್ಪಿ ತಪ್ಪಿ ದಲಿತ ಮಗು ಯಾವುದರ ಗುಡಿಯಾಗ ಹೋದ್ರೆ ಏನೇನೋ ನಡೆದಾವ, ಹೌದಿಲ್ಲ? ಸೊ ಹೀಗಿರುವಾಗ ಈ ಜನರನ್ನ ಹೊರಗೆ ಮಾಡಲಿಕ್ಕೆ ಏನು ಮಾಡ್ದ, ಗುಡ್ಯಾನ್ ದೇವ್ರು ಹೊರಗೆ ತಂದವ ಬಸವಣ್ಣ. ಏನು ಗುಡ್ಯಾನ್ ದೇವ್ರು ಹೊರಗೆ ತಂದ. ಎಲ್ಲಿಗೆ ತಂದ? ಮನುಷ್ಯನ ದೇಹಕ್ಕೆ ತಂದವ. ದೇವ್ರು ನಿಂಬಲ್ಲಿ ಹಣ ಅಂದವ. ಯಾಕೆ ಹೋಗ್ತೀರಿ ಗುಡಿಗೆ? ಇವ್ರಿಗೆ ಭರವಸೆ ಕೊಡ್ಬೇಕಲ್ಲ, ಒಂದು ಧೈರ್ಯ ಕೊಡ್ಬೇಕಲ್ಲ, ನಂಬಿಕೆ ಕೊಡ್ಬೇಕಲ್ಲ ಆ ದೇವ್ರಿಗೆ, ಮನುಷ್ಯನಿಗೆ. ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲೋ ನೀವು? ನಿಂಬಲ್ಲೇ ಅನ್ನ ದೇವರ ಕಾಲೇ ಕಂಬ, ದೇವೇ ದೇಗುಲ, ಶಿರವೇ ಹೊನ್ನ ಕಳಸ, ಇದೇ ಗುಡಿ ದೇವರಿಗೆ ಅಂದ. ಎಂತ ಜ್ಞಾನಿ ಬಸವಣ್ಣ, ಎಂತ ಬಿಡುಗಡೆಯ ಸೂತ್ರ ರೀ. ಕಲ್ತಿಲ್ಲ ಇವು ಬಡೂರವ, ಗೊತ್ತಿಲ್ಲ ಏನು ದೇವ್ರು ಅಂತೂ ಒದ್ದಾಡ್ತಾ ಇದ್ವು ಇವು ಮಂದಿ. ಅದಕ್ಕೆ ಬಸವಣ್ಣ ಗುಡಿಯನ್ ದೇವ್ರು ತಂದು ದೇಹಕ್ಕೆ ಕೊಟ್ಟ. ಇಲ್ಲೇ ಅನ್ನೋ ದೇವ್ರು ಎಲ್ಲಿ ಹೋಗಬೇಡ, ಜೊತೆಗೆ ಒಂದು ಇಷ್ಟಲಿಂಗ ಕೊಟ್ಟ. ನೋಡಿ, ಈ ಮಂದಿ ಇಷ್ಟೇ ಹೇಳಿರು ಕೇಳಲ್ಲ, ಅಷ್ಟು ಜ್ಞಾನ ಇಲ್ಲ. ಒಂದು ಏನೇ ಬೇಕಿದಕ್ಕೊಂದು ಆಧಾರ ಅಂತ ಇಷ್ಟಲಿಂಗ ಕೊಟ್ಟ. ಆ ಇಷ್ಟಲಿಂಗವನ್ನು ಹಿಡ್ಕೊಂಡು ಹೋದಂಥ ಇವತ್ತು ಲಿಂಗಾಯತ ಬಂಧುಗಳು ಎಷ್ಟು ಸುಧಾರಾಶ್ವಾಸ. ಅರ್ಥ ಆಯ್ತಾ? ಏನು ಹಾದಿ ಹಿಡಿದ್ರು ಅವರು? ಯಾಕೆ ಶ್ರೀಮಂತರಾದರು, ಯಾಕೆ ಆಸ್ತಿಗಳಾದವು, ಯಾಕೆ ಹುದ್ದೆಗಳಾದವು, ಯಾಕೆ ಮಿನಿಸ್ಟ್ರು MLAಗಳು ಅವರೇ ಇರ್ತಾರೆ? ಆ ಇಷ್ಟಲಿಂಗದ ಸೂತ್ರ. ಒಂದು ದೇವರು ಪೂಜಿಸ್ತೀವಿ ಅಂದ ಬಸವಣ್ಣ, ಬೇರೆ ಎಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಏನು ಒಂದು ದೇವ್ರು ಪೂಜೆ, ಇದನ್ನ ನೋಡ್ಕೋತ ಇದಕ್ಕೆ ಸರೆಂಡರ್ ಆಗಿಬಿಡ್ರಿ ನೀವು ಇಷ್ಟಲಿಂಗಕ್ಕೆ. ಎಲ್ಲ ದೇವರು ಎಲ್ಲಿ ಯಾವ ದೇವ್ರಿಗೆ ಹೋಗ್ಬೇಡ. ಸರೆಂಡರ್ ಭಾಳ ಯಾರ್ಯಾರು. ಬಸವಣ್ಣ ಹೇಳ್ದ, ಕಲ್ಲು ದೇವರು, ಮಣ್ಣು ದೇವರು, ದೇವರುಗಳಲ್ಲ. ಪಂಚಲೋಹದಿಂದ ಮಾಡಿದ ದೇವರುಗಳಲ್ಲ. ಕಾಶಿ ರಾಮೇಶ್ವರದಲ್ಲಿ ದೇವರುಗಳಿಲ್ಲ. ಎಲ್ಲಿ? ನಿನ್ನಲ್ಲಿ. ಯಾರು ತಮ್ಮನ್ನು ತಾವು ತಿಳ್ಕೊಂಡು ಆಂತರಿಕವಾಗಿ ನೋಡ್ತಾರೆ ಅಲ್ಲೇ ದೇವರು. ವಿಜ್ಞಾನಿ ಬಸವಣ್ಣ, ಸಾಮಾಜಿಕ ವಿಜ್ಞಾನಿ. ಭಾಳ ಮಂದಿ ಅರ್ಥ ಮಾಡಿಲ್ಲ ಬಸವಣ್ಣಗೆ ಹೆಸರು ಹೇಳ್ತೀವಿ ಅಷ್ಟೇ ನಾವು. ಎಂಥ ಸರಳ ಸೂತ್ರ ಹಾಕದಮ್ಮ. ಅಲ್ಲೆಲ್ಲ ಹೋಗ್ಬೇಡ್ರು, ಅಲ್ಲೆಲ್ಲ ದೇವ್ರ ನಿಂಬಲ್ಲಿ ಅದ. ನಿನಗೆ ದೇವ್ರು ಬೇಕಾ? ನಾಲ್ಕು ನಿಂಬಲ್ಲೇ. ಸೊ ಇಷ್ಟಲಿಂಗ ಹಿಡ್ಕೊಂಡು ಹೋದ, ಒಂದೇ ದೇವರು ಪೂಜಿಸಂದಮ್ಮ. ಕಬ್ಬಲಿಗೆ ಅವ್ರಿಗೆ ದೇವ್ರ ಅಂದ್ರೆ ಹೇಳ್ತೀರಾ? ನಿಮ್ಮ ಜಗ್ಲಾಗ ಏಸವ್ ದೇವ್ರು? ಸ್ವಲ್ಪ ಜನ ಸೇರಿರಿ, ಏಸವ್ ದೇವ್ರು ನಿಮ್ಮ ಜಗ್ಲಿ ಮೇಲೆ. ಇನ್ನೊಂದು ನೋಡು, ಹಿರಿಯರು ಎಲ್ಲಾ ಜಾತಿಗೆ ಧರ್ಮಕ್ಕೆ ಅವ್ರವ್ರ ದೇವ್ರುಗಳು ಕೊಟ್ರ ಇಲ್ಲ? ನಮ್ಮ ಜಾತಿ ನಮ್ಮ ಧರ್ಮಕ್ಕೆ ಏನು ದೇವ್ರವ? ಯಲ್ಲಮ್ಮ, ಮರಗಮ್ಮ, ಲಕ್ಷ್ಮಿ, ಪೋಚಮ್ಮ, ದುರ್ಗಮ್ಮ, ತುಳಜಾಬಾಯಿ, ಹೌದಲ್ಲ? ಇವೇ ನಮ್ಮ ದೇವ್ರುಗಳು. ರಾಘವೇಂದ್ರ, ಮಂಜುನಾಥ, ವೆಂಕಟರಮಣ ಇವು ನಮ್ಮ ಅಲ್ಲ ಅಂತ. ಅವು ದೇವರಲ್ಲ ಹೇಳಲ್ಲ ನಾನು. ಅರ್ಥ ಮಾಡ್ಕೊರಿ. ನಮ್ಮಲ್ಲಿ ಗಂಡ ದೇವ್ರು ಯಾಕಿಲ್ಲ ಸರ್? ಗಂಡು ವಿಚಾರ ಇಲ್ಲ ಇವರಿಗೆ, ಗಂಡು ವಿಚಾರ ಇಲ್ಲ, ಎಲ್ಲ ಹೆಣ್ಣು ದೇವ್ರೆ. ಅದೇ ಮತ್ತೆ ಅವಕ್ಕೆ ಭಾಳ ಶಕ್ತಿ ಅದಂತ ಹೇಳಿ ಇವ್ರಿಗೆ ಇಲ್ಲೇ ಕುಂದಿಸ್ತರು ಹೆಣ್ಮಕ್ಳಿಗೆ. ವಿಚಾರ ಮಾಡಬಾರ್ದು. ನಾವು ಏನಿದ್ರು ಗಂಡಸರ್ಕಿಂತ ಕಡಿಮೆನೆ. ನಾವು ಮಾನಸಿಕ ಗುಲಾಮರು ಮಾಡಿದ್ರು. ಹಾಗಾಗಿ ನಿಮ್ಮ ಮನ್ಯಾಗ ಎಲ್ಲ ದೇವ್ರುಗಳು ಸೇರ್ಯಾವಲ್ರಿ ಜಗಲಾಗ. ಬ್ರಾಹ್ಮಣರ ಮನೆಗೆ ಏಸವ್ ದೇವರು? ನಾ ಇದು ಹೊಟ್ಟೆ ಕಿಚ್ಚಿಂದ ಹೇಳ್ತಾ ಇಲ್ಲ, ಅವ್ರಿಗೆ ಕೆಟ್ಟ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ತಿಳ್ಕೋಬೇಕಾಗ್ಯದ ಬದುಕು, ತಿಳ್ಕೋಬೇಕಾಗ್ಯದ. 1-2 ದೇವರು. ಮೇಲ್ವರ್ಗದ ಬ್ರಾಹ್ಮಣರು ನಮ್ಮ ದೇವ್ರಿಗೆ ದೇವರೇ ಅನ್ನಲ್ಲ, ನೆನ್ಪಿಟ್ಕೋರಿ. ದೇವರೇ ಅನ್ನಲ್ಲ ಅವರು. ಲಿಂಗಾಯತರಿಗೆ ಒಂದು 3-4 ದೇವ್ರವ. ಮುಸ್ಲಿಮರಿಗೆ ಸವು ಒಂದೇ ದೇವ್ರು. ಕ್ರಿಶ್ಚಿಯನ್ಗೆ ಒಂದೇ ದೇವ್ರು.
ಇಡೀ ಜಗತ್ತನ್ನು ಆಳ್ತಾ ಇದ್ದಾರೆ ಅವರು ಇವತ್ತು. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ನಿಗೆ ತಿಳ್ಕೊಳ್ಳಿಕ್ಕೆ ಬಹಳ ಅವಶ್ಯ ಇದೆ. ಸರಿ, ದೇವರನ್ನೇ ನೀವು ಪೂಜೆ ಮಾಡೋದ್ರಿಂದ, ದೇವರಿಗೆ ಹರಕೆ ತೀರಿಸೋದ್ರಿಂದ ನಿಮ್ಮ ಬದುಕು ಬದಲಾಗ್ತಿತ್ತಂದ್ರೆ ಇಷ್ಟೆಲ್ಲ ದೇವ್ರುಗಳಿಗೆ ಉಣಿಸ್ಲಿಕ್ಕತ್ತಿರಲ್ಲ ಜಗ್ಲಾಗಿಟ್ಟು, ನಿಮ್ಮ ಬದುಕು ಯಾಕೆ ಸುಧಾರಿಸಿಲ್ಲ ಕಬ್ಬಲಿಗರದು? ಒಂದೋ ಎರಡು ದೇವ್ರಿಗೆ ಪೂಜಿಸ್ತವ್ರೆ ಬಹಳ ಮುಂದೆ ಹೋಗ್ಯಾರ, ಶ್ರೀಮಂತರಾಗ್ಯಾರ, ಅಧಿಕಾರಿ ಹಿಡ್ದಾರ, ನೌಕರಿ ಹಿಡ್ದಾರ, ಅಡ್ಯಾಗ ಹೊಲ ಅವ್ರದೇ, ಊರಾಗ ಮನಿ ಅವ್ರದೇ. ನಿಮ್ಗೆ ಯಾಕಿಲ್ಲ? ಇಷ್ಟು ದೇವ್ರಿಗೆ ಊಟ ಹಾಕ್ಲಿಕ್ಕತ್ತಿರಲ್ರಿ. ನಮ್ದು ಹೆಂಗದ ಅಂದ್ರೆ ಎಲ್ಲಿ ಹೋಗ್ತೀವಿ ಅಲ್ಲಿದೊಂದು ದೇವ್ರು ಹಿಡ್ಕೊಂಡು ಬಂದು ಮನೆ ಸೇರಿಸ್ತೀವಿ. ಹೌದಿಲ್ಲ? ತಿರುಪತಿಗೆ ಹೋದೆ ತಂದೆ ಹೋಗ್ರಿ, ತಿರುಪತಿಗೆ ಹೋಗ್ಲಿಕ್ಕೆ ಬೇಡ ಅನ್ನಂಗಿಲ್ಲ ನಾವು. ದೇವ್ರಿಗೆ ಕೈ ಮುಗಿತೀರಿ, ಮುಗಿರಿ. ಒಳಗೆ ನಿಂಬದೇ ದೇವ್ರು ಇರ್ಬೇಕು ಆತ್ಮದಲ್ಲಿ. ಮುಸ್ಲಿಮ್ರಿಗೆ ಹಾಗೆ ಇದೆ ಇಲ್ಲ. ಒಂದೇ ದೇವ್ರಿಗೆ ಆ ದೇವ್ರಿಗೆ ಬಿಟ್ಟು ಎಲ್ಲಿ ಹೋಗೋಣ. ನಮ್ಮ ದೇವ್ರುಗಳಿಗೆ ಬರ್ತಾರ, ಅವ್ರ ದೇವ್ರಿಗೆ ನಾವೇ ಕೈನೇ ಅವ್ರ ಕೈ ಮುಗಿದ್ರೆ ಸಾಕು, ಒಳಗೆ ಅಲ್ಲಾನೇ ಅಂತಾರ. ಅದಕ್ಕೆ ಗಟ್ಟಿ ಹೊಗಳ್ತೀನಂತಲ್ಲ ಅವ್ರಿಗೆ. ಸ್ಥಿತಿ ಹೀಗಿದೆ. ನಮ್ಮ ಏನ್ರಿ, ನೀವು ದೇವ್ರ ಮನ್ಯಾಗ ಹೋಗ್ರಿ, ತುಂಬ ಹೋಗ್ಯಾವ ಫೋಟೋಗಳು, ಚಕ್ರ ಬರ್ತದೆ ನೋಡಿದ್ರಿ ಯಾವ್ದು ದೇವ್ರು ಅಂತ. ಹೌದೋ ಇಲ್ಲ ನಾ ಹೇಳೋದು? ನಮ್ಮ ಮನ್ಯಾಗೂ ಅವ, ನಮ್ಮ ಮನ್ಯಾಗೂ ಅವ. ಬಟ್ ಇದು ಅರ್ಥ ಮಾಡ್ಕೋಬೇಕಲ್ಲ, ನಾವು ಬದ್ದಾಚ್ಕೋಬೇಕಲ್ಲ, ಎಲ್ಲಿ ತಪ್ಪಲಿಕ್ಕತ್ತೀವಿ. ಅದಕ್ಕೆ ನಾವು ಎಲ್ಲೇ ಹೋದಲ್ಲಿ ಹೇಳ್ತೀವಿ ಕಬ್ಬಲಿಗೆ ರೀ, ಒಂದು ದೇವ್ರು ಹಿಡ್ಯಾಮಪ್ಪ ನಾವಿಲ್ಲ. ಹಾಗಂತ ಹೇಳಿ ಉಳಿದ ದೇವ್ರಲ್ಲಂತಲ್ಲ. ವೈಜ್ಞಾನಿಕವಾಗಿ ಸತ್ಯ ಅದ. ಶರಣರು ಹೇಳ್ಯಾರ, ಇದು ಒಂದು ದೇವ್ರು ಹಿಡ್ಕೊಂಡು ಹೋಗ್ರು ನೀವು ಸರಿ ಆಗ್ತೀರಿ ಅಲ್ಲ. ಹೀಗಂತ ಹೇಳಿ ನಮ್ಮ ಮಂದಿ ದೇವ್ರು ಮಾಡ್ತೀರಲ್ಲ ನೀವು, ಕುರಿ ಕೈದು ಈ ಊರಾಗ ಅದಲ್ಲ ಹೆಚ್ಚು ಮುಸ್ಲಿಂ ದೇವ್ರಿಗೆ ಹೆಸರು ಯಾವ ದೇವ್ರು ಹೇಳ್ದಲ್ಲ, ಅಲ್ಲ ಇವ್ರನ್ನ ಬಂದು ನಮ್ಮ ಮನುಷ್ಯರೇನ ಅವ್ರ ಬಲ್ಲೆವ ನಮ್ಮ ದೇವರು. ವಿಚಾರ ಮಾಡ್ರಿ, ದ್ವೇಷ ಅಲ್ಲ ಇದು. ಹಾಗ್ಯಾರು ನಡ್ಕೊಂಡಾರ, ಹಾಗ್ಯಾರು ಪೂಜ್ಯರ ಅವ್ರು ಸುಧಾರಿಸ್ಕೊಂಡ. ಹೌದಿಲ್ಲ? ಸ್ವಲ್ಪ ಕುರುಬ ಬಂಧುಗಳು ನಮ್ಮಂಗೆ ಆದರೂ ಬೀರಪ್ಪಯ್ಯ ನಿರ್ದಿಷ್ಟ ಒಂದೆರಡು ದೇವರನ್ನು ಕಟ್ಟುತ್ತರವಾಗಿ ಮಾಡ್ತಾರೆ. ಅದರ್ವೈಸ್ ಅವರು ನಮ್ಮಂಗೆ ಭಾಳ ವ್ಯತ್ಯಾಸ ಇಲ್ಲ. ಸೊ ಅದಕ್ಕೆ ನಾವು ತಾಯಂದ್ರಿಗೆ ಹೇಳ್ತೀವಿ, ನಾಳೆಯಿಂದ ನಿಮ್ಮ ಮನ್ಯಾಗ ಜಗಲಾಗಿದ್ದು ಕೋಸಕ್ಕೂ ಹೊರಗಾಕ. ನೀವು ಮಾಡಲ್ಲ, ನನಗೆ ಗೊತ್ತದ. ಯಾಕ? ಆ ಧೈರ್ಯ ಇಲ್ಲ, ಭಯ. ಎಷ್ಟೋ ಜನ ನಾವು ಹಳ್ಳಿಗೆ ಹೋದಾಗ ಕೆಲವು ಅಜ್ಜಿಯವ್ರು ಹೇಳಿದೆ, ಯಪ್ಪ ನೀವು ಹಿಂಗೆ ಹೇಳ್ತಿಲ್ಲ, ಹಂಗೆ ಮಾಡೋದು ಸುಮ್ಬಿಡ್ತಾವೆ ನಾವು. ಯಾವ ದೇವರು ಸುಮ್ಬಿಡ್ತಾವು? ಅಮ್ಮ ಏನು ಮಾಡ್ತಾವ? ರಾತ್ರಿ ಬಂದು ಎದಿ ಮೇಲೆ ಕೂಡ್ತಾವ. ಯಾಕೆ ವಿಚಾರ ಹಂಗವರಿ ನಮ್ಮ ಅವಲ್ಲ, ನಮ್ಮ ತಲೆಯಾಗಲ್ಲ ಅದು. ಇವತ್ತು ಈ ಗುಡಿ ಅದರಿಂದ ಹೋದೆ, ಆ ದೇವ್ರಿಗೆ ನಮಸ್ಕಾರ ಮಾಡಲಿಲ್ಲಲ್ಲ, ಯಪ್ಪ ಇದ್ದೀನಿ ಆತಲ್ಲ ರಾತ್ರಿ. ಇಲ್ಲ ರಾತ್ರಿನೇ ಬಂದು ಒಂದು ಸಲ ಮಾಡ್ದು ಹೋಗ್ತಾರೆ. ಮನುಷ್ಯನ ಗುಣ ಇದು, ಅಳುಕು. ಜ್ಞಾನ ಸರಿ ಇರಲಿಲ್ಲ ಅಂದ್ರೆ ಹಿಂಗಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನಾವೆಲ್ಲರೂ ಇನ್ನು ಒಂದು ದೇವರು ಪೂಜಿಸಿ. ಕೈ ಮುಗಿದ್ರೂ ಇಸ್ಲಾಂ ಹೇಳ್ತಾನ, ಅಲ್ಲಾನೇ ಅಂತಾನೆ ಒಳಗೆ. ಈಗ ಯಾವುದೇ ಶರಣರು ಈಗ ಬರಲ್ಲ, ಶರಣರು, ಸ್ವಾಮಿಗಳು, ಪೀಠಾಧಿಪತಿಗಳು, ಅವರು ಎಂದರೆ ಮಾತಾಡೋಕ್ಕಿಂತ ಮುಂಚೆ ಯಾರನ್ನು ನೆನೆಸ್ಕೋತಾರೆ ಕೇಳಿರಿ? ಯಾರನ್ನು ನೆನೆಸ್ಕೋತಾರೆ? ಅವರ ಗುರುಗಳನ್ನು. ಪಂಥ ಬೇರೆ, ಜಾತಿ ಬೇರೆ, ಸೂತ್ರ ಬೇರೆ, ಏನೇ ಹಾಕಿರ್ಲಕ್ಕ, ಗುರುಗಳು ಬೇರೆ ಬೇರೆ ನೆನೆಸ್ಕೊಳ್ಳೋದು ಫಸ್ಟ್ ಅವ್ರ ಗುರುಗಳನ್ನು. ನಮಗೆ ದಿಕ್ಕೇ ಇಲ್ಲ, ಯಾವತ್ತು ನೆನೆಸ್ಕೊಳ್ಳೋಣ ನಾವು ಯಾವಾದ್ರೆ ನೆನೆಸ್ಕೋಬೇಕು? ಮರಗಮ್ಮಂಗೆ ನೆನೆಸಮ್ಮ, ದುರ್ಗಮ್ಮಂಗೆ ನೆನೆಸಮ್ಮ, ಪೀರ್ಗೆ ನೆನೆಸಮ್ಮ, ಮಂಜುನಾಥಂಗೆ ನೆನೆಸಮ್ಮ. ಅದಕ್ಕೆ ನಾ ಭಾಳ ಕಡೆ ಹೇಳ್ತೀನಿ, ಕಬ್ಬಲಿಗೇರು ಜಗಳಗಂಡ್ರು ಅಂತಾರ. ಕಬ್ಬಲಿಗೇರು ಜಗಳಗಂಡ್ರಲ್ಲ, ಜಗಳ ನಮ್ಮ ಜಗಲಾಗತ್ತ. ಯಾಕೆ ಓಸಕ್ಕೆ ಬಂದು ಸೇರಿಸಿಟ್ಟಿವಿ ನಾವು. ಒಂದು ಕುರಿ ಕೇಳ್ತಾ, ಅದೊಂದು ಕೋಳಿ ಕೇಳ್ತಾ, ಅದೊಂದು ಹೋಳಿಗೆ ಕೇಳ್ತಾ, ಸಜ್ಜಿ ಕೇಳ್ತದ, ಒಂದು ಅಂತದ ನನಗೆ 2 ಊದ್ಬತ್ತಿ ಹಚ್ಚೋ ಸಾಕಿರ್ತದೆ. ಯಾವಾಗ ಮಾಡ್ತೀರಿ? ಹೌದಾ ಇಲ್ಲ? ಇದೇ ನಡೆದಿಲ್ಲ, ಇದೇ ನಡೆದದ. ಸಮಾಧಾನ ಏನಿಲ್ಲ ನಮ್ಮ ಜಾತಿಗೆ, ನೆನ್ಪಿಟ್ಕೊಂಡು. ಯಾಕ? ಮನಸ್ಸು ಸ್ಥಿರ ಇಲ್ಲ. ಯಾವಾಗ ಒಂದು ಶಕ್ತಿ, ಒಂದು ತತ್ವ, ಒಂದು ದೇವರು ಯಾರು ಹಿಡಿತಾರ, ಮನಸ್ಸು ಶಾಂತಿ ಇರ್ತದೆ. ನಾವು ಪೂಜೆ ಮಾಡೋದು, ತಪಸ್ ಮಾಡೋದು ದೇವ್ರ ಸಲುವಾಗಿ ಅಲ್ಲ, ತಪ್ಪು ತಿಳ್ಕೊಂಡು ನಾವು. ನಮ್ಮ ಮನಸ್ಸಿನ ಸಲುವಾಗಿ, ನಮ್ಮ ಮನಸ್ಸನ್ನು ನಿಗ್ರಹಿಸಲಿಕ್ಕೆ. ನಮ್ಗೆ ಯಾರಿಗೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂಡ್ಲಿಕ್ಕಾಗಲ್ಲ. ತಪಸ್ ಮಾಡೋದಂದ್ರೆ ಏನು? ಧ್ಯಾನ ಮಾಡೋದಂದ್ರೆ ಏನು? ನಮ್ಮ ಮನಸ್ಸು ನಿಗ್ರಹಕ್ಕಾಗಿ. ಅದಕ್ಕೆ ದೇವರುಗಳ ಆಧಾರ. ಸೊ ಅದಕ್ಕೆ ದಯಮಾಡಿ ಇದೆಲ್ಲ ವಿಚಾರ ಮಾಡ್ರಿ ನೀವು.
ಯಾಕಂದ್ರೆ ನಮ್ಮ ಮಂದಿ ಒಪ್ಪಲ್ಲ. ನನಗೆ ಗೊತ್ತಿದೆ, ನನ್ನ ಮಾತಾ ಸರಳಾಗಿ ಒಪ್ಪೋ ಜಾತಿ ಅಲ್ಲಿದು. ಯಾಕ ಆ ಮಟ್ಟಕ್ಕೆ ಹೋಗಿಲ್ಲಲ್ಲ, ಜ್ಞಾನ ಆ ಮಟ್ಟಕ್ಕೆ ಬೆಳೆದಿಲ್ಲ, ಓದಿಲ್ಲ ಪಾಪ ಅವರು. ಹಿಂದಕ್ಕಿಂದ ಏನು ಬಂದದ ಅದು ಸಮಸ್ಯೆ ಅಂತ ಹೋದ. ಬಡವರಿದ್ದೀವಿ, 108 ಚಿಂತೆಗಳು. ಆ ಚಿಂತೆ ಯಾವುದರಿಂದ ತೆಗೆದು ಹಾಕ್ಬೇಕು? ಇದೇ ದೇವ್ರುಗಳು. ಹೋಗ್ಲಿ, ದೇವ್ರು ಇರುದ್ರಿ, ದೆವ್ಗಳು ಪೂಜಿಸೋದು ಇದೆ ಈ ಜಾತ್ಯಾಗ. ದೆವ್ಗಳನ್ನು ಪೂಜಿಸ್ತಾರೆ ಭಾಳ ಕಡೆ, ಗೊತ್ತದ ನಿಮ್ಗ? ಸೊ ಸ್ವತಂತ್ರ ಆಗಿಲ್ಲ ಮನುಷ್ಯ. ಕಬ್ಬಲಿಗೆ ತುಂಬ ಸಂದಿಗ್ಧ ಸ್ಥಿತಿಯಲ್ಲಿದ್ದಾನೆ. ಇದು ಸರಿ ಆಗಲಿಕ್ಕೆ ಶಿಕ್ಷಣ, ಇದು ಸಾಲಿ ಕಲಿಬೇಕು ಎಲ್ಲೆಲ್ಲ. ಅಂಬೇಡ್ಕರ್ ಏನಾದ? ಕಲಿತಿದ್ದಿದ್ರೆ ಆತಿದ್ರೇನ್ರಿ? ಡಾಕ್ಟ್ರು, ಇಂಜಿನಿಯರ್ಸ್ ಓದ್ತಿದ್ರೆ ಆತಿತ್ತ? ಅದಕ್ಕೆ ವಿಶೇಷವಾಗಿ ತಯಾರಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ. ಅವು ಏನ್ರಿ ಮನೆಗೆ ಹತ್ತಲ್ಲ, ಮನೆಗೆ ಹತ್ತಲಿಕ್ಕೆ ಹೋಗ್ಲಕ್ಕ ಕಡೆ ಓದಿಸ್ರಿ. ಆ ಓದೇ ಮನುಷ್ಯ ಜನಾಂಗನ ಸುಧಾರಿಸಿದೆ. ನೆನ್ಪಿಟ್ಕೊಂಡು ಹೇಳಿದಿಲ್ಲ, ಹೆಂಗಾದ್ರು ಲಿಂಗಾಯತನ ಒಮ್ಮೆ ಶ್ರೀಮಂತ ಆಗಿ ಬಂದ್ರ, ಬ್ರಾಹ್ಮಣರನ್ನು ಒಮ್ಮೆ ಬಂದರು. ಎಲ್ಲರೂ ತಮ್ಮ ಬದುಕು ವೈಜ್ಞಾನಿಕವಾಗಿ ವಿಚಾರ ಮಾಡಿಕೊಂಡು ಕಟ್ಟ್ಯಾರ. ಇದನ್ನು ನಾವು ಹೇಳಬೇಕಾಗ್ಯದ ನಮ್ಮ ಜಾತಿಗೆ. ಇದಕ್ಕೆ ಬಿಟ್ಟರೆ ಬೇರೆ ಏನು ವ್ಯವಸ್ಥೆ ಅದ ರೀ? ಕಬ್ಬಲಿಗರು ಹೇಡಿಗಳ ದಡ್ರೇನು ಕಬ್ಬಲಿಗರು? ಇಲ್ಲ, ದಡ್ರ ಅಲ್ವೇ ಅಲ್ಲ ನಮ್ಮ ಜಾತಿ. ಹೇಡಿಗಳು ಅಲ್ವೇ ಅಲ್ಲ, ನೆನಪಿಟ್ಕೊಡ್ರಿ. ಬೆನ್ನಿಗೆ ಹಾಕೊಂಡು ಅವನಿಗೆ ತಾವೇ ಜೀವ ಕೊಟ್ಟಾರ, ಅವನಿಗೆ ಕೈ ಬಿಟ್ಟಿದ್ದ ಜಾತಿ ಅಲ್ಲ ಇದು. ಮತ್ತು ಹೇಡಿಗಳು ಹೆಂಗಾಗ್ತಾರೆ? ಧೈರ್ಯ ಅದ, ಶಕ್ತಿ ಇದೆ, ಎಲ್ಲ ಇದ್ದನು ಯಾಕೆ ಈ ಆಧುನಿಕ ಕಾಲದಲ್ಲಿ ಸೋತ್ ಹೋಗ್ತದೆ ಈ ಜಾತಿ? ಯಾಕೆ ಬಡವಾಗ್ಯದ ಇದು? ಯಾಕೆ ಅಧಿಕಾರ ಇಲ್ಲ? ಹೇಳ್ತೀವಿ ಕಲಬುರಗಿದಾಗ ಭಾಳ ಕಡೆ ಕಬ್ಬಲಿಗರಿದ್ವಿ. ಒಂದು MLA ಆಗವು, ಒಂದು MLA ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಯಾವಕತ್ತಿ ಮಾಡಿ ಯಾರು ಮಾಡವ್ರು? ಬೇರೆಯವ್ರು ಮಾಡ್ತಾರ? ಇದೆಲ್ಲ ಚಿಂತನೆ ನಡೆಸಬೇಕು. ಇದು ಇವತ್ತು ಶುರುವಾದರೆ ಹಲವಾರು ವರ್ಷಗಳ ನಂತರ ಈ ಶಕ್ತಿ ಬರ್ತದೆ ಈ ಸಮಾಜಕ್ಕೆ. ಈಗ ಒಮ್ಮೆ ಅಲ್ಲದು. ಇದನ್ನೇ ವಿಠ್ಠಲ್ ಹೇರೂರವ್ರು ಹಚ್ಚಿ ಹೋಗಿತ್ತು ನಮಗೆ. ಏನೋ ವಿಠ್ಠಲ್ ಹೇರೂರ ಸಿದ್ಧಾಂತನೇ ಇದಿತ್ತು. ನಮ್ಮ ಜನರಿಗೆ ತಿಳುವಳಿಕೆ ತೊಗೊಂಡ್ಬಂದು ಈಗ ತಾಯಂದ್ರೆ ಎಷ್ಟೋ ಮಂದಿ ಕಲ್ತಿಲ್ಲ. ಇವ್ರಿಗೆ ಸಾಲಿಗೆ ಹಚ್ಚಲಿಕ್ಕೆ ಆಗ್ತದೇನು? ಆಗಲ್ಲ. ಬಟ್ ನಾನು ವಿಚಾರ ಅವಶ್ಯವಾಗಿಯೇ ಇವ್ರ ತಲೆಯಾಗಿ ಕೊರಿತು. 10 ಮಂದಿ ಇರ್ಬೋದು ಇವತ್ತಿಲ್ಲಿ. ಈ 10 ಮಂದಿದಾಗ ಹೌದಲ್ಲ ಅವ್ರು ಆಚರಣೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲೋ ಮೂಲ ಕರೆಕ್ಟ್ ಅಂತೀವಿ ನಾವು. ಅದಕ್ಕೆ ಕೊನೆಯದಾಗಿ ನಮ್ಮ ತಂದೆ ತಾಯಿಗಳು ದಯಮಾಡಿ ಮಕ್ಕಳ ಬಗ್ಗೆ ಕನಸು ಕಾಣ್ರಿ. ಏನು ಕನಸು ಕಾಣ್ರಿ? ಏನು ಕನಸು ಕಾಣಮ್ರಿ? ನಮ್ಮ ಊಟದ್ದೇ ಇದು ಬಡವ್ರು ನಾವು, ನಮ್ಗೆ ಏನು ಕನಸು ಕಾಣಮ್ಮು? ನಮ್ಮ ದಿಕ್ಕೇ ಇಲ್ಲ, ನಮ್ಗೆ ಯಾರ ಅಂತ ಅಂತೀರಿ ನೀವು. ಸರಿ ಇರಲಿ. ಆಗಲೇ ಶ್ಯಾಮ್ ಸರ್ ಹೇಳಿದ್ರು, ಬ್ರಾಹ್ಮಣರು ಏನು ಕನಸು ಕಾಣ್ತಾರೆ, ಮಕ್ಕಳಲ್ಲಿ ಏನು ಬಿತ್ತಾರೆ, ನಾವೇನು ಬಿತ್ತೀವಿ ಕಬ್ಬಲಿಗರು. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನೀವು ಬಡವರು ಇರ್ರಿ, ನಿಮ್ಮ ಮಗ ದಡ್ಡನೇ ಇರಲಿ, ಮಗುಗೆ ಹೇಳ್ರಿ ಅವನಿಗೆ, ಮಗ ನೀ ಭಾಳ ಶಾಣೆ ಇದ್ದೀಯೋ, ನೀ ಭಾಳ ಶಾಣೆ ಇದ್ದಿ, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ದೊಡ್ಡ ರಾಜಕಾರಣಿ ಆಗು, ವಿಜ್ಞಾನಿ ಆಗು, ದೊಡ್ಡ ವ್ಯಕ್ತಿ ಆಗಪ್ಪ ನೀನು. ಹೇಳ್ರಿ. ಹೇಳಕ್ಕೇನು ರೊಕ್ಕ ರೂಪಾಯಿ ಬೇಕಾ? ಇಲ್ಲಲ್ಲ ಅನ್ನಿಸ್ತದೆ ನಿಮ್ಗೆ. ಏನ್ರಿ ನಾವು ಹೊಟ್ಟೆ ತುಂಬಿದ್ರೆ ಸಾಕಾಗ್ಯದ, ಇವನಿಗೆಲ್ಲ ಡಾಕ್ಟರ್ ಮಾಡಮ್ಮ, ಇವನಿಗೆಲ್ಲ ಇಂಜಿನಿಯರ್. ಹೌದು, ಮಾಡ್ಲಿಕ್ಕೆ ಆಗಲ್ಲ ನಿಮಗೆ. ಮುಂದೆ ಅವ ನಿಮ್ಮ ಮಗ ಏನಾರ ಆದ್ನಂತ ತಿಳ್ಕೊಳ್ಳಿ. ಅವ ಸ್ವಲ್ಪ ಅನುಕೂಲ ಆದ, ರೈತ ಆದ, ಏನೋ ಆದ. ಅವಾಗ ಅವ ಅಂತಾನ ತನ್ನ ಮಕ್ಕಳಿಗೆ, ಸರಿ ಹೋದ್ರಲ್ಲಿ ನೀವೇನಾರೇ ಆಗ್ರಲ್ಲಿ, ನಮ್ಮಪ್ಪ ನಮ್ಮವ್ವ ನನಗೆ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಕನಸು ಕಾಣ್ತೀವೋ, ಅದು ಆಗಲಿಲ್ಲ, ಈಗ ನೀವರೇ ಆಗ ಅನುಭವದಿಲ್ಲ. ಎಲ್ಲರೂ ಒಬ್ಬರೇ ಈ ಬೀಜ ಬಿತ್ತಬೇಕು ನಮ್ಮ ಜಾತ್ಯಾಗ. ಈ ಗುಣಗಳೇ ಇಲ್ಲ ನಮ್ಮ ಜಾತ್ಯಾಗ, ನೆನ್ಪಿಟ್ಕೋರು. ನಮ್ಮ ಕಥೆಗಳು ಹೆಂಗೆ ಗೊತ್ತಾ? ನಮ್ಮವ್ರು ಹೆಂಗೆ ಮನ್ಯಾಗ ಅಥವಾ ಎಲ್ಲರ ಚರ್ಚೆ ಮಾಡ್ತೀವಿ, ಇವ್ರು ಮುತ್ಯ ಇದ್ದನ್ರಿ 4 ಮರ್ಡರ್ ಮಾಡಿದ್ದ. ಅವ್ರ ಫೋಟೋ ಅದ ನೋಡ್ರಿ, ಏನು ಮೀಸಿ, ಏನು ಶಕ್ತಿ, ಕೊಡ್ಲಿ ಕೈಯಾಗ ಯಾವಾಗಲೂ ಕೊಡ್ಲಿ ಇರ್ತಿತ್ತು ರೀ. ನಮ್ಮ ಮಕ್ಕಳಿಗೆ ಅದು ತಿಳಿಸ್ಬೇಕಾ? ಹಾಂ, ಇಲ್ಲ, ಇದು ಬದಲಾಗಬೇಕು. ಒಳ್ಳೆ ಹೇಳ್ದಲ್ಲ, ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ. ತಾಯಿಗೆ ಏನು ಶಕ್ತಿ ಇರ್ತದ, ಮಕ್ಕಳನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ತಾಯಿ ಎಲ್ಲ. ಶಿವಾಜಿ ಮಹಾರಾಜರಿದ್ದರು, ನಡೆದ ಕಥೆ ಇದು ನಡೆದಿದ್ದು. ಶಿವಾಜಿ ಮಹಾರಾಜರಿದ್ದು ಸಣ್ಣ ಮಗು ಇದ್ದಾಗ
ಒಂದಿನ ತಾಯಿ ಸ್ನಾನಕ್ಕೆ ಹೋಗಕ್ಕಿದ್ದಳು ಜೀಜಾಬಾಯಿ. ಶಿವಾಜಿ ತೊಟ್ಟಲ್ಲಿ ಮನೆಗಿದ್ದ. ಸೇವಕಿನ ಕರೆದಳು ಜೀಜಾಬಾಯಿ, ನಾನು ಸ್ನಾನಕ್ಕೆ ಹೋಗ್ತೀನಿ ನೋಡು ಮಗುನ ಎದ್ಗಿದ್ದಿತ್ತು ಅಂತ. ಸ್ನಾನಕ್ಕೆ ಹೋದಳು. ಅವ್ರು ಹೋದ್ಮೇಲೆ ಶಿವಾಜಿ ಎದ್ದ, ಹಳ್ಳಿ ಕತ್ತ. ಏನು ಮಾಡ್ತಾಳೆ ಹೆಣ್ಮಗಳು? ಕತ್ಕೋತಾಳೆ ಮೊದಲು. ಇನ್ನೂ ಗಪ್ಪಾಗಲಿಲ್ಲ. ಏನು ಮಾಡ್ತಾರೆ ಹೆಣ್ಮಕ್ಳು? ಎದೆಯಾಗ ಹಾಲಿತ್ತು, ಹಾಲು ಕುಡಿಸ್ಲಿಕ್ಕತ್ತಳು. ಯಾರು? ಸೇವಕಿ, ದಾಸಿ, ಸೇವಕಿ ಅಂತೀವಲ್ಲ. ಅಷ್ಟರಲ್ಲೇ ಜೀಜಾಬಾಯಿ ಸ್ನಾನ ಮುಗಿಸಿ ಬಂದಳು. ಏನಂತ ಕೇಳಿದಳು. ಏನಿಲ್ರಿ ಮಹಾರಾಜರು ಎದ್ದರು ಅಳ್ಳಕತ್ತೀರಿ, ಏನು ಮಾಡಿದ್ರು ಕೇಳಲಿಲ್ಲ, ಅದಕ್ಕೆ ಎದಿಗೆ ಹಾಕ್ಕೊಂಡಿನಿ ಅಂದಳು. ಏನು ಹೇಳ್ಬೇಕು ಜೀಜಾಬಾಯಿ? ಮೈಯೆಲ್ಲ ಉರಿದು ಹೋಯ್ತಂತಕ್ಕಿಗೆ. ಏನು ಮಾಡ್ಲಕತ್ತೀಯೇ ನೀನು? ನಿನ್ನ ಹಾಲು ಕುಡಿಸ್ಲಿಕ್ಕತ್ತೀಯ? ನಾನು ಹಾಲು ಕುಡಿಸ್ತೀನಿ ಅಂದ್ರೆ ಬರೀ ಹಾಲಲ್ಲೇ ಚಕ್ರಾಧಿಪತಿ ಆಗ್ಬೇಕಿವ. ಶಿವಾಜಿ ರಾಜರಾಗಬೇಕು ಅಂತ ನಾನು ಕನಸು ಕಾಣ್ತಾ ನನ್ನ ಹಾಲಿನ ಮುಖಾಂತರ ನನ್ನ ಮಗುಗೆ ಸಂದೇಶ ಕೊಡ್ತೀನಿ, ಮಗ ನೀ ಛತ್ರಪತಿ ಆಗಬೇಕು. ಏನ್ರಿ ಒಬ್ಬ ತಾಯಿ ಕಲ್ಪನೆ ಅಲ್ಲ? ತಾಯಿ ಹೇಳ್ತಾಳ, ನನ್ನ ಹಾಲಿನ ಮುಖಾಂತರ ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ, ಮಗ ನೀ ರಾಜ ಮಹಾರಾಜ ಆಗ್ಬೇಕು. ನೀನೊಬ್ಬ ದಾಸಿ, ನಿನ್ನ ಬಳಿ ಅಂತ ಕನಸು ಇರ್ಲಿಕ್ಕರೆ ಸಾಧ್ಯ ಇದೆ ನಾವು ಅಂತ ಹೇಳಿ ಆ ಮಗುನ ತಗೊಂಡು ಕಾಲು ಹಿಡಿದು ಗಿರಿ ತಿರ್ಸಿ ಉಲ್ಟಿ ಮಾಡಿಸ್ಬಿಡ್ತಾಳಂತ್ರಿ. ಇತಿಹಾಸದಲ್ಲದ ಇದು ಅಲ್ಲ? ಸೊ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ನಡೀತದೋ ಆಗ್ತದಿಲ್ಲ ಎರಡನೇ ಮಾತು. ಬಟ್ ಒಬ್ಬ ತಾಯಿ ಮಾಡಿ ಹೋಗಳಲ್ಲ. ನಮ್ಮ ಮಹಿಳೆಯರಿಗೆ ಹೇಳ್ಬೇಕಲ್ಲ, ಇದು ತಿಳಿಸ್ಬೇಕಲ್ಲ. ಮೊದಲೇ ಶಿಕ್ಷಣ ಕಲ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ಪುರಾಣಗಳು ಸರಿ ಗೊತ್ತಿಲ್ಲ ಅಲ್ಲ. ಎಲ್ಲಿ ಹೇಳಮ್ಮ? ನಮ್ಮ ಜಾಗಗಳು ಬಂದು ಎಲ್ಲರೇ ನಮ್ಮ ಮಂದಿ ಏನು ಕೂಡ್ತಾವ? ಗಂಡಸರು ಹೋಗಿ ಸಿಂಡಿಗೆರೆ ಕೂಡ್ತಾವ. ನಾವು ಕಬ್ಬಲಿಗೆರೆ ಅಡ್ಡೆ ಕಡೆ ಜಾಸ್ತಿ ಸೇರೋರು. ಒಂದು ಸತ್ತಲ್ಲಿ ಒಂದು ಹುಟ್ಟದಲ್ಲಿ. ಸತ್ತಲ್ಲಿ ಹೆಂಗಿರ್ತಾರ ನಿಮ್ಗೆ ಗೊತ್ತದಲ್ಲ? ಓಸು ಕುಡ್ದೇ ಕುಂತಿರ್ತಾವ ಗಂಡಸರು. ಸತ್ತಲ್ಲಿ ಕುಡಿಯೋ ಜಾತಿದು. ಅವ ಸತ್ತು ಹೋಗಿರ್ತಾವ. ನಾವು ಏನು ಉಳಿದಿರ್ತಾವಲ್ಲ ಮಕ್ಕಳು, ಅವು ಕೊಲ್ತಾರೆ ಇವು. ಅದು ಬಡವ ಇರ್ತದ. ಸತ್ತನ ಕೊನೆ ಜಾತ್ರೆ ಇದು. ನಿನ್ ಬಲ್ಲಿ ದುಡ್ಡಿಲ್ಲ, ಕೊಡಿಸ್ತೀನಿ ನಡಿಯಲ್ಲಿ ಊರಾಗ ಅವ್ರ ಕಡೆ ಅಲ್ಲ. ಈ ಅವಾಗಿಲ್ಲ ಇವು ಗುಣಗಳು. ಈ ರೀತಿ ನಮ್ಮವ್ರು ಖರ್ಚು ಮಾಡೋದಾಗ್ಲಿ ವಿಚಾರಗಳು ಇಂಥವು ಆಗುವ. ನಿಮ್ಮ ಬಲ್ಲಿನೂ ಬಾಂಬೆ ಪುಣ್ಯಕ್ಕೆ ಹೋಗ್ಯಾರ, ಏನು ಕಬ್ಬಲಿಗೆರು ದುಡ್ಕೊಂಡು ತಿಲ್ಲಕ್ಕೆ ಹೋಗ್ಯಾರ? ಈ ಊರಂದು ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ಆಸ್ತಿ ಅದಂತಾರ. ನಮ್ಮ ಊರಾಗ ಹೋಗ್ತಾರ, ಭಾಳ ಕಡೆ ಹೋಗ್ಯಾರ. ಬಾಂಬೆ ಕರ, ಪುನಾ ಕದ, ಹೈದರಾಬಾದ್, ಬೆಂಗಳೂರು ಹೋಗ್ತಾರಲ್ಲ. ಎದಕ್ಕೆ ಹೋಗಿರ್ತಾರೆ ಇವರು? ಇಲ್ಲಿ ಕೆಲಸ ಇಲ್ಲ, ಹೊಟ್ಟಿ ತುಂಬಲ್ಲ, ಅಲ್ಲಿ ನಾವು ದುಡಿದು ಕಳಿಸಿ ಬದುಕ್ತೀವಿ ಅಂತ ಹೋಗಿರ್ತಾರೆ. ಆ ಊರ ಜಾತ್ರೆಗೋ ಮೊಹರಂಕೋ ವಾಪಸ್ ಬರ್ತಾರ ಅವರು. ಎದಕ್ಕೆ ಬರ್ತಾರ ಅವರು? ಎದಕ್ಕೆ ಬರ್ತಾರೆ? ದೇವ್ರು ಮಾಡ್ಲಿಕ್ಕೆ. ಏನು? ದೇವ್ರು ಮಾಡ್ಲಿಕ್ಕೆ ಬರ್ತಾರೆ. ಹೋಗ್ರಿ, ಅವ ಶ್ರೀಮಂತಿದ್ದ ಕೈಯಾಗ ದುಡ್ಡು ಇತ್ತಂದ್ರೆ ಮಾಡು, ಏನು ಅಭ್ಯಂತರ ಇಲ್ಲ. ಬಡವನು ಮಾಡ್ಲಿಕ್ಕೆ ಹೋಗ್ತಾನೆ ದೇವ್ರು. ಇವತ್ತು ಒಂದು ಕುರಿ ಕಡಿದು ದೇವ್ರು ಮಾಡ್ಬೇಕಾದ್ರೆ ಎಷ್ಟು ರೂಪಾಯಿ ಬೇಕೀಗ? ಹೌದಿಲ್ಲ? 50,000 ನೋಡು. ಬರೀ ಕುಡಿ ತಿಲ್ಲಕ್ಕೆ ಕುಡಿಯೋದು ಮತ್ತೆ ಬೇರೆ ಅಂತ ನಾವ ಬೀಗ್ರಿ ಕರೆಸ್ತೀರಿ. ಇಟ್ಟಿಯದೇನು ದೇವ್ರು ಇದೇನಾ? ಅದು ಇರ್ಬೇಕಲ್ಲ. ಈ ತರ ಮತ್ತೆಲ್ಲ ಜಾತ್ರೆ ಮುಗಿಸ್ಕೊಂಡು ದೇವ್ರು ಮುಗಿಸ್ಕೊಂಡು ವಾಪಸ್ ಹೋಗ್ತಾನ ನಾವು. ಮತ್ತೆ ಹೋಗ್ಬೇಕಲ್ಲ ಬಾಂಬೆಕ. ಮತ್ತೆ ಊರಾಗ ಸಾಲ ಮಾಡ್ಕೊಂಡು ಹೋಗಿರ್ತಾನ್ರಿ. ಇದು ಈ ಕಬ್ಬಲಿಗೆ ಅಂತ. ಸಾಲ ಆಗ್ಯದ, ದುಡ್ಡಿಲ್ಲ ಅಂತ ಅಲ್ಲಿಗೆ ಹೋಗಿರ್ತಾನ. ಅಲ್ಲಿ ಗಳಿಸ್ಕೊಂಡು ಬಂದು ಇಲ್ಲಿ ದೇವ್ರು ಮಾಡ್ತಾನ. ಮಾಡೋ ರೀತಿ ಹೆಂಗಿದೆ ಅಂತಂದ್ರೆ ಅಷ್ಟು ವೈಭವ ಮಾಡೋದ್ರಿ. ಇದ್ದಾಗ ಏನು ತಗೊಂಡು ಹೋಗೋದ ಜೊತೆಗೆ ಸತ್ತಾಗ ಹೆಂಗೆ ಹೇಳಿಕೆ ಉಂಟು? ಏನು ಸತ್ತಾಗ ತಗೊಂಡು ಹೋಗೋದ ವಿರಾತನ ಮಾಡ್ಬೇಕು ಅಂಥೇಳಿ ಹಂಗೆ ಖರ್ಚು ಮಾಡಿ ಸಾಲ ಮಾಡ್ಕೋತಾನಲ್ಲ, ಇದು ಬ್ಯಾಡ್ ಅಂತೀನಿ. ನನ್ನ ಬಳಿ ದುಡ್ಡು ಅದ, ನಾ ಒಂದ್ಯಾಕೆ 2 ಕುರಿ ಬಳಸ್ತೀನಿ ಅಂತ ಬಳಸ್ತೀನಿ. ದುಡ್ಡಿದೆ ನಿನ್ನ ಸಂಸಾರ ಏನು ಹಾಳಾಗಲ್ಲ. ಬಟ್ ಇವಂದು ಹಂಗಲ್ಲ. ಇವು ಭಾಳ ಕಡೆ ನಮ್ಮ ಗುಣ ಅವ ಒಬ್ಬಲಿಗೆ. ಇವು ಬದ್ಮಾಸ್ ಗುಣಗಳಂತ ಹೇಳ್ತೀನಿ ನಾನು. ಇವು ಬಿಡ್ರಿ, ನೀವು ಬದಲಾಯಿಸ್ಲಾರ್ದೆ ಹೆಂಗಾಗ್ತೀರಿ? ನೀವು ಹೆಂಗೆ ಬದಲಾಗ್ತೀರಿ? ಯಾರು ಹೇಳ್ದಲ್ಲಿ ಯಾರು ಬಂದು ನಿಮ್ಮನ್ನು ಕೈ ಹಿಡಿದು ಎತ್ತಿ ಶ್ರೀಮಂತರ ಮಾಡಲ್ಲ, ಯಾರು ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳು ಕೊಡಲ್ಲ, ನಾವೇ ಪಡಿತೀವಿ. ಸೊ ಇದನ್ನು ಹೇಳಕ್ಕೆ ಬಂದೀವಿ ನಾವಿಲ್ಲಿ. ಯಾಕ?
ನಮ್ಮ ಹಾಸ್ಟೆಲ್ದಾಗ ನೀವು 3 ಹುಡುಗರವ, 5 ಹುಡುಗರು, 3 1-2 ವರ್ಷ ಇದ್ದು ಹೋಗ್ಯಾರ. ಈಗ ಒಂದಿಷ್ಟು ಹುಡುಗರಿದ್ದಾರ, ಅದು ಏನೋ ಊರಾಗ ಅದ, ಅವೇನು 2 ವರ್ಷ ಇದ್ದು ಹೋಗ್ಯಾವಲ್ಲ, ಅವು ಸಹಿತ ಬಂದಿಲ್ಲ ಇಲ್ಲಿ. ಹೇಳ್ತೇವೆ, ನಿಮ್ಮ ಊರಾಗ ಹೋಗ್ಲಿಕ್ಕತ್ತೀವೋ, ಸಭೆ ಮಾಡ್ಲಿಕ್ಕತ್ತೀವಿ, ಸಮಾಜದ್ದು ತಿಳಿಸಿ ಹೇಳಿಕೆ, ಅವನು ಬಂದಿಲ್ಲ ಅಂದ್ರೆ ಏನೋ ಹೆದರಿಕೆ ಅದ ಇಲ್ಲಿ. ಏನು ಹೆದರಿಕೆ ಅದ ನಮಗೆ ಗೊತ್ತಿಲ್ಲ. ನಾವೇನು ಯಾರಿಗಾರ ಬೈದೇವನ್ರಿ? ಯಾವ ಜಾತಿಗಾರೆ ಬೈದೇವ? ಯಾವ ರಾಜಕಾರಣಿ ಮಾತಾಡ್ದೇವ? ನಮ್ಮ ಬದುಕು ಹೇಗೆ ಸುಧಾರಿಸ್ಕೋಬೇಕು, ನಾವು ಹಿಂಗಿದ್ದೀವಿ, ಹೇಗಿದ್ದೇವು, ನಮ್ಮ ಕುಲ ಏನು, ನಮ್ಮ ಜಾತಿ ಏನು, ನಮ್ಮ ಮಹಾನ್ ವ್ಯಕ್ತಿಗಳು ಏನು, ಅಂಥವ್ರು ವಂಶಸ್ಥರು ನಾವು. ಇವತ್ತು ಹಿಂಗೆ ಯಾಕೆ ಆಗಿದ್ದೀವಿ? ಅದರಿಂದ ಹೊರಗೆ ಬರ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ದೇವ ಅಷ್ಟೇ. ಇದನ್ನು ಬ್ಯಾಡ್ರಿ ಅಂತಂದ್ರೆ ನೀವು ಆಗವ್ರೇನು ಕೊನೆಗೆ ಎಲ್ಲಿಗೆ ಹೋಗೋರು? ಕಬ್ಬಲಿಗೆ. ಅದೇ ತಳವಾರ್ಕಿ, ವಾಲಿಕಾರ್ಕಿ, ನಾಟಿಕಾರ್ಕಿ ಚಾಕ್ರಿ ಮಾಡ್ತೀರಾ? ಅವು ಚಾಕ್ರಿಗಳು ಇಲ್ಲ ಈಗ. ಆ ಚಾಕ್ರಿಗಳು ಅವನ್ರಿ ಈಗ ಇಲ್ಲ. ಸೊ ಇದು ನಾವು ಚಿಂತನೆ ಮಾಡೋದು. ನೀವು ವಿಚಾರಗಳು ಹೇಳಬೇಕು. ಇಂಥ ರಸ್ತೆ ಕುಂತಾಗ ಯಾವ ಮಾತಾಡ್ತಾನೆ? ವೇದಿಕೆಗೆ ಬರ್ರಿ ಅಂದ್ರೆ ಎಷ್ಟೋ ಜನ ನಮ್ಮ ಹಿರಿಯರು ಬರ್ತಾ ಇಲ್ಲ. ಅದೇ ನಾವು 4 ಗೋಡೆಗಳ ಮಧ್ಯದಲ್ಲಿ ಕುಂತ್ರೆ ಮನುಷ್ಯನಿಗೇನೋ ಇರ್ತದ, ಹೆದರಿಕೆ ಇರಲ್ಲ, ಭಯ ಇರಲ್ಲ. ಎಲ್ಲ ಕಡೆ ಇದೆ ರೀ. 4 ರೋಡ್ ಸೇರಲ್ಲೇ ಕುಂತು ನಾವು ಇದು ಹೇಳೋದು ನಡೆದೋದು. ಪೇಟ್ ಶಿರೂರಾಗೂ ಹಿಂಗೆ 4 ರೋಡ್ ಸೇರ್ತೀವು. ಅಲ್ಲಿ ಅರ್ಜಾಪುರ ಮನಿಗಳ ಕಡೆ, ಕೆಲವು ಕಡೆ ನಾವು ಸಿಮೆಂಟಿನ ಮನೆ ಇದ್ದಲ್ಲಿ ಬೇಳೆ ಮೇಲೆ ದೊಡ್ಡ ಮನೆ ಇದ್ದಲ್ಲಿ ಮಾಡೀವಿ, ಮೇಲ್ಮೇಲೂ ಕುಂತು ಮಾಡೀವಿ. ಅಲ್ಲಿ ಆ ಊರಾಗ ಅದು ಇಲ್ಲ. 4 ರೋಡ್ ಸೇರಲ್ಲಿ ಕುಂತು ಇಂಥದ್ದು ಮಾಡಿವಿ ನಾವು. ಏನು ಮಾಡೋ ಮತ್ತೆ ಎಲ್ಲಿಗೆ ಹೋಗಮ್ಮ ಹೇಳ್ರಿ? ಎಲ್ಲಿ ತಿಳಿಸಿ ಹೇಳೋದು ನಮ್ಮ ಜಾತಿಗೆ? ಏನು ಮಠಗಳವ, ನಮ್ಮ ದೊಡ್ಡ ದೊಡ್ಡ ಗುಡಿಗಳವನ? ಎಲ್ಲಿ ಕೂಡೋದು? ಬೀದೆಗೆ. ಮತ್ತೀಗ ಯಾರು ಏನಾಗಿ ತಿಳ್ಕೊಳಿಕ, ಹೆಂಗೆ ಕಿರ್ಲಕ್ಕ ಅಂತ ಹೇಳಿ ನಮ್ಮ ಜನರಿಗೆ ನಾವು ಹೇಳಬೇಕಾಗಿದೆ. ಅನಿವಾರ್ಯ ಇದು. ಸೊ ಅದಕ್ಕೆ ದಯಮಾಡಿ ಮೂಢನಂಬಿಕೆ ಬಿಟ್ಬಿಡ್ರಿ. ಒಂದು ದೇವರನ್ನು ಇಟ್ಕೊಟ್ಟು, ನಿಮ್ಗೆ ಇಷ್ಟ ಬಂದಿದ್ದು ಇಟ್ಕೊಟ್ಟು. ಇದೇ ದೇವ್ರನ್ನ ಸರ್ ನನ್ನ ಆತ್ಮದಲ್ಲಿ, ನನ್ನ ಮನಸ್ಸಿನಲ್ಲಿ ಇದೇ ನೆನೆಸ್ತೀನಿ ಅಂದ್ರೆ ಇದೇ ನೆನ್ಕೋರು, ಬೇಡನಲ್ಲ ನಾವು ಅದಕ್ಕೆ ವೈಜ್ಞಾನಿಕವಾಗಿ ಎಲ್ಲರೂ ಒಕ್ಕಟ್ಟಾಗಬೇಕು, ಒಂದೇ ಬರಬೇಕು ಅನ್ನೋದಕ್ಕೆ ನಾವು ಯಾಕೆ ನಮ್ಮ ಅಂಬಿಗರ ಚೌಡಯ್ಯನನ್ನು ನಮ್ಮ ಗುರು ಮಾಡ್ಕೋಬಾರ್ದು? ಎಲ್ಲರೂ ಯಾಕೆ ನೆನೆಸ್ಬಾರ್ದು? ಅದು ಏನ್ರಿ? ಬರೀ ಜಯ ಹೊಡ್ಕೋತ ಹೋದ್ರಾಯ್ತೇನು? ಚೌಡಯ್ಯ ಜಯ, ಚೌಡಯ್ಯ ಜಯ, ಹಿಟ್ಟಲ್ ಹೆರೂರು ಜಯ. ಏನಾಗತ್ತದು? ರೋಡ್ನಾಗೆ ಹೋಗ್ತದ. ಒಂದು ಕತ್ತಬೇಕು ಪೆನ್. ಯಾರು ಹಂಗೆ ಹತ್ಯಾರ ಆ ಸಮಾಜಗಳು ಸುಧಾರಿಸ. ಅರ್ಥ ಮಾಡ್ಕೊರಿ. ಸುಮ್ಮನೆ ಶ್ರೀಮಂತರಾಗಿಲ್ಲ, ಸುಮ್ಮನೆ ಆಸ್ತಿವಂತರಾಗಿಲ್ಲ, ಸುಮ್ಮನೆ ಅಧಿಕಾರ ಹಿಡಿದಿಲ್ಲ ಅವರು. ಈ ಸೂತ್ರಗಳವ ಅವರಿಂದ ನಮಗಿಲ್ಲವು. ಅದಕ್ಕೆ ನಮಗೇನು ಮಾಡ್ಲಿಕ್ಕಾಗವು. ಸೊ ನೀವು ವಿಚಾರ ಮಾಡಿ. ನೀವು ಬದಲಾಗಲ್ಲ, ನನಗೆ ಗೊತ್ತದ. ಅಷ್ಟು ಸರಳ ಆಗೋ ಜಾತಿ ಅಲ್ಲಿದೆ. ನಾನು ಯಾರು ನಿಮಗೆ ಬದ್ಧ ಮಾಡಲಿ? ಏನು ಕೊಡ್ತೀನಾ? ಏನಿಲ್ಲ. ನೀವು ನಮಗೆ ನೆನಪೇ ಇಡಬೇಡ್ರಿ. ಡಾಕ್ಟರ್ ಒಬ್ಬರಿಗೆ ಬಂದಿರೋದು ಈ ಮಾತುಗಳು ನೆನಪಿಡ್ರಿ ಸಾಕು. ನಾವೇನು ಹೇಳ್ತೀವಲ್ಲ, ಈ ಮಾತು ನೆನಪಿರ್ಲಿ. ಶ್ಯಾಮ್ ಆಗಲಿ, ಡಾಕ್ಟರ್ ಮುಕ್ಕ ಆಗಲಿ, ನಿಮ್ಗೆ ಏನೂ ಮಾಡಲ್ಲ, ನೆನಪಿಡ್ರಿ. ನಿಮ್ಮ ಕೈ ಹಿಡಿಯಲ್ಲ. ಏನಾದರೂ ಆದರೆ ನಮ್ಮ ಮಾತುಗಳು ನಿಮ್ಮ ಕೈ ಹಿಡಿಲಿಕ್ಕೆ ಸಾಧ್ಯ ಇದೆ. ಈ ವಿಷಯ ನಿಮಗೆ ಏನಂತಲ್ಲ ಬಲ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ತತ್ವ ಏನವಲ್ಲ ಅದು ನಿಮಗೆ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ನಾವೇನು ಮಾಡಲ್ಲ, ಹೌದಿಲ್ಲ? ಸೊ ಅದಕ್ಕಾಗಿ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಓದಿಸಿ. ಸಮೀಪ ಇದೆ, ನಿಮ್ಮ ಮನೆಯಾಗೆ ಉಂಡು ನಿಮ್ಮ ಮನೆಯಾಗೆ ಮನ್ಕೊಂಡು ಎಮ್ಮೆ ಓದ್ಬೋದು. ಅಂದರೆ ಯೂನಿವರ್ಸಿಟಿ ಸಮೀಪ ಇದೆ, ಭಾಳ ದೂರಿಲ್ಲ. ಬಟ್ ಬೇಕದ್ರಲ್ಲಿ ಹಠ ಬೇಕು, ಛಲ ಬೇಕು, ಮಕ್ಕಳಲ್ಲಿ ಬೇಕು, ತಂದೆ ತಾಯಿನಲ್ಲಿ ಬೇಕು. ಅದಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಸಾಧ್ಯ ಇದೆ, ಪಕ್ಕಕ್ಕೆ ಇದೆ. ಎರಡನೇದು ಒಕ್ಕಟ್ಟಾಗಿರಿ. ಸಿಟ್ಟು, ರೋಷ, ದ್ವೇಷ ಎಲ್ಲ ಜಾತಿ ಆಗದ. ಮನುಷ್ಯ, ಪ್ರಾಣಿ, ಜೀವಿಗಳಲ್ಲಿ ಎಲ್ಲ ಕಡೆ ಇದೆ. ಬಟ್ ಕಬ್ಬಲಿಗೆ ಮೇಲೆ ಅತಿ ಅದ, ಅದು ಕೆಡಿಸ್ತಾ ಇದೆ. ಎಲ್ಲರೂ ಯಾರೋ ಬಂದು ಒಬ್ಬನಿಗೆ ಹೇಳ್ತಾನೆ ಕಬ್ಬಲಿಗೆ, ನೋಡು ಆ ಬಾಜು ಮನೆ ಅವನಿಗೆ ಹಂಗಂದ ಅಂತ. ಹಂಗನ್ನ ನೋಡೇ ಬಿಡ್ತೀನಿ ಅವನು. ಆಯ್ತಪ್ಪ, ಈಗ ನಾಳೆ ಕೇಳದ ಹಂಗೆ ಇವತ್ತೇ ಹೋಗಿ ಕೇಳ್ಬೇಕು. ಇಂಥ ಘಟನೆಗಳು, ಇಂಥ ವಿಚಾರಗಳು ಅನಾಹುತ ಮಾಡ್ತಾವೆ. ಸೊ ಇದನ್ನೆಲ್ಲ ನೀವು ಕುಂತ್ಕೊಂಡು ಚರ್ಚೆ ಮಾಡಿಕೊಂಡು ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಇದ್ದಿದ್ದೇ ನೆನಪಿಟ್ಕೋರಿ. ಮುಂದೆ ಬ್ರಾಹ್ಮಣರಲ್ಲಿ ಭಿನ್ನಾಭಿಪ್ರಾಯ ಇಲ್ಲಂತಿಲ್ಲ, ಅಲ್ಲಿನೂ ಅವ, ಲಿಂಗಾಯತರಲ್ಲಿ ಅವ, ಎಲ್ಲರಲ್ಲಿ ಅವ. ಅದನ್ನು ನಿಭಾಯಿಸ್ಕೋತಾರ ಅವ್ರು.
ಎಲ್ಲಿ ಒಕ್ಕಟ್ಟಾಗಬೇಕು, ಎಲ್ಲಿ ನಾವು ಬೇಜಾರು ಮಾಡ್ಕೋಬೇಕು, ಎಲ್ಲಿ ಸಿಟ್ಟು ಮಾಡ್ಕೋಬೇಕು ಅಂತ ತಿಳಿದುಕೊಂಡಾರ. ನಮ್ಮ ಮಂದಿಗಿಲ್ಲ. ಅಣ್ಣ ತಮ್ಮದರೇ ಇರ್ತಾರ. ಆ ಮಗ ಹೊಂಟಾನೇನಲ್ಲಿ ಅವನು ಮೀಟಿಂಗ್ ನಾ ಬರ್ಲೋಡು. ಆ ಮಗ ಎಲ್ಲಿರ್ತಾನಲ್ಲ ನಾ ಇರಲ್ಲ. ಏನು ರಾಜ ಸಾಧಿಸ್ಲಿಕ್ಕೆ ಹೊಂಟಿಯಪ್ಪ, ಏನು ರಾಜಕೀಯ ಸಿಗ್ಲಿಕ್ಕೆ ನಿನಗ? ಸಮಾಜಕ್ಕೆ ಇಷ್ಟೂ ಮಾಡಲಿಲ್ಲ ಅಂದ್ರೆ ನೀವೇನು ಮಾಡೋರು ಸಮಾಜಕ್ಕೆ? ನೆನಪಿಟ್ಕೋರಿ, ಸಮಾಜಕ್ಕೆ ನೀವು ಮಾಡ್ಬೇಕಾಗ್ಯದ, ಸಮಾಜ ನಮಗಲ್ಲ. ನಾವೆಲ್ಲರೂ ಅರ್ಥ ಮಾಡ್ಬೇಕು, ಸಮಾಜಕ್ಕೆ ನಾವೇನಾರೇ ಮಾಡ್ಬೇಕಾಗ್ಯದ ಒಳ್ಳೇದು. ಇದು ನಡಿಬೇಕು. ಸೊ ಏನೋ ನಮಗೆ ಭಾಳ ಜನ ಸೇರಿಲ್ಲ ಅಂತ ಬೇಜಾರಿದ್ರು. ಇವತ್ತೇನು ಕೇಳಿರಿ ಇಲ್ಲಿ, ನಿಮಗೆ ಎಲ್ಲಿ ಸಂದರ್ಭ ಸಿಗ್ತದ ಅಲ್ಲಿ ಹೇಳ್ರಿ. ನಾಳೆ ಇದೇ ಕಟ್ಟಿ ಕೂಡ್ತೀರಿ 8 ಮಂದಿ ಕೂಡ್ಬೋದು, ಹೇಳ್ರಿ ಏನು ಹಿಂಗಿಂಗೆ ಅಂತ ಹಿಂಗೆ ಒಪ್ಪಲಿ ಬಿಡಲಿ. ನಾ ಹೇಳಿದ ಮಾತು ನಾವು ಹೇಳಿದ ಒಪ್ಪೇಬೇಕಂತೇನಿಲ್ಲ. ನನಗೆ ನಿಮ್ಮ ತಲೆಯಾಗ ಹಾಕಬೇಕಾಗ್ಯದ, ಇದು ಬೀಜ ಹಾಕಬೇಕಾಗ್ಯದ. ಬೀಜ ಹಾಕಿದ ಮೇಲೆ ಮಳೆ ಬಂದಾಗ ಅದು ಯಾರೂ ತಡಿಲಿಕ್ಕಾಗಲ್ಲ. ಹೇಳಲೇಬೇಕು, ಹೇಳಲೇಬೇಕು. ಸೊ ಅದಕ್ಕೆ ನಿಮ್ಮ ಮನ್ಯಾಗ ಮಾತಾಡ್ರಿ, ಮನೆಗಳಲ್ಲಿ ಮಕ್ಕಳು ಹೆಂಡ್ರು ನೀವು ಕುಂತಲ್ಲಿ ಹಿಂಗ ಇದು ಖರೇನೋ ಹಿಂಗೆ ವಿಚಾರ ಮಾಡ್ರಿ ಅಷ್ಟೇ. ನಾವೇನು ಕೊಡೋರಲ್ಲ, ನಿಮಗೆ ನೆನ್ಪಿಟ್ಕೊಡ್ರಿ. ನಾಳೆ ನಿಮಗೆ ಇದು ಕಲಬುರಗಿಗೆ ಎದುರು ಸಿಕ್ಕರು ಮಾತಾಡ್ಸ್ಲಿಕ್ಕಿಲ್ಲ ನಾವು. ಯಾಕೆ ಗೊತ್ತಿಡಿಲಿಕ್ಕೆ ಆಗಲ್ಲ ನಿಮ್ಗೆ. ಏನು ಮೊನ್ನೆ ನಮ್ಮ ಊರಿಗೆ ಬಂದು ಏನು ಮಾತಾಡ್ದ ಮಾಡಿ ಇಲ್ಲಿ ನೋಡ್ಲಾರ್ದಂಗೆ ಹೋತಾನ. ಹೇಳ್ದಿಲ್ಲ, ನಮ್ಮನ್ನು ಮರ್ತು ಬಿಡ್ರಿ ನೀವು. ನಮ್ಮ ಮಾತುಗಳನ್ನು ನೆನಪು. ಹೌದು, ನಾವು ಹೇಳಿದ್ದಲ್ಲವು, ಮಾನ್ ಶರಣರು, ಮಾನ್ ವ್ಯಕ್ತಿಗಳು ಹೇಳಿದ್ದವು ಅಲ್ವಾ. ಕೊನೆಯದಾಗಿ ಅಂಬಿಗರ ಚೌಡಯ್ಯ ಬಹಳ ಬಿರ್ಸು ಶರಣವ ಒಂದು ಮಾತು ಹೇಳ್ದವ ದೇವ್ರ ಬಗ್ಗೆ. ಈಗ ನಾವೆಲ್ಲ ಆ ದೇವ್ರು ಈ ದೇವ್ರು ಅಂತ ಪೂಜಿಸ್ತೀವಿ. ಅಡ್ಯಾಗ ಹೋದ್ರೂ ಲಕ್ಷ್ಮಿ ಗಿಡದ ಕೆಳಗೆ ಒಂದು ಕಲ್ಲಿಟ್ಟು ಹೊಡೆದೇವೆ ನಾವು, ಅಲ್ಲಿದ್ದ ದೇವರು. ಅದಕ್ಕೇನಂತ ಅಂಬಿಗರ ಚೌಡಯ್ಯ, ಕಲ್ಲು ದೇವರನ್ನು ಪೂಜಿಸಿ ಕಲಿಯುಗದಿ ಕತ್ತೆಗಳಾಗಿ ಹುಟ್ಟಿರೋ ನೀವು ಹುಟ್ಟಿರಂತ ನಾವು. ಯಾಕ ದೇವ್ರು ಇಲ್ಲದ ಒಳಗ ಅಲ್ಲೇನು ಹುಡುಕ್ತೀವೋ? ಮಣ್ಣು ದೇವರು ಪೂಜಿಸಿ ಮತಿಹೀನರಾದ್ರೆ, ಅಂದ್ರೆ ಬುದ್ಧಿ ಇರ್ಲಾರ್ದಂಗೆ ಆದ್ರಿ ನೀವು. ಇಂತಿಪ್ಪ ದೇವರನ್ನು ಪೂಜಿಸಿ ಸ್ವರ್ಗಕ್ಕೆ ಹೋಲಕ್ಕೆ ನೋಡ್ತೀರಾ ನೀವು? ಅಲ್ಲ, ದೇವ್ರ ಪೂಜಿಸೋದು ಅದಕ್ಕೆ ಅಲ್ಲ, ನನಗೆ ಕಷ್ಟ ಕೊಡಬೇಡ, ನನಗೆ ಮುಕ್ತಿ ಕೊಡು, ಸ್ವರ್ಗಕ್ಕೆ ಕೊಡು, ಇದೇ ತಾನೇ ಕೇಳೋದು. ಹೀಗೆಲ್ಲ ಪೂಜಿಸಿ ನೀ ಸ್ವರ್ಗಕ್ಕೆ ಹೋಗ್ತೀಯಾ? ಸಾಧ್ಯ ಇಲ್ಲ. ಇದು ಯಾರು ತನ್ನಲ್ಲಿರುವ ಒಂದು ಆತ್ಮ ಅನ್ರಿ, ಶಕ್ತಿ ಅನ್ರಿ, ಏನು ಅಲ್ಲಿ ಅದಲ್ಲ ಅದನ್ನು ತಿಳ್ಕೊಂಡು ಬದುಕು. ಅದು ನಿನಗೆ ಎಲಿಗೆರೆ ಒಯ್ದು ಮುಟ್ಟಿಸ್ತದೆ. ಭಾಳ ವಚನಗಳು ಬರ್ತಾವೆ, ನಮಗೂ ಸಹಿತ ಭಾಳ ಬರಲ್ಲವು. ಸೊ ಅದಕ್ಕಾಗಿ ಪರವಾಗಿಲ್ಲ, ಇಷ್ಟೇ ಬಂಧುಗಳು ಸೇರಿದ್ರು ಪರವಾಗಿಲ್ಲ. ಸೊ ನಮ್ಮ ವಿಚಾರಗಳನ್ನು ಕೇಳ್ರಿ, ಮಕ್ಕಳಿಗೆ ಹೇಳ್ರಿ, ಆದಷ್ಟು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಅದಕ್ಕೆ ಬದಲಾಗ್ತದ ಒಂದು ಭರವಸೆ ನಮಗಿದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಲ್ಲಿಗೆ ಬಂದು ನಿಮ್ಮ ಸ್ವಲ್ಪ ಟೈಮ್ ತೊಗೊಂಡಿವಿ ರಾತ್ರಿ. ಯಾಕಂದ್ರೆ ಹೆಚ್ಚಾಗಿ ರೈತರು ಅಡವಿನಲ್ಲಿ ದುಡಿತೀರಿ, 9ಕ್ಕೆ ಬಂದು ಮನಗ್ತೀರಿ, ಮತ್ತೆ ಹೇಳೋದಿರ್ತದೆ. ನಾವು ನಿಮ್ಮ ಟೈಮ್ ತೊಗೊಂಡಿವಿ, ನೀವು ಅದು ಕೊಟ್ಟಿರಲಿಲ್ಲ, ಅದಕ್ಕೆ ಧನ್ಯವಾದಗಳು.